ಮಣ್ಣಿನ ಮಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿನ ಅನುಭವ ಹಾಗೂ ಮಳೆ ನೀರಿನ ಸಂಗ್ರಹಣೆ ಕುರಿತು ಕಲಬುರಗಿ ಜಿಲ್ಲೆ ಕಮಲಾಪುರದ ಜಿತೇಂದ್ರ ಹಿರಾಲಾಲ್ ಮಿಶ್ರಾ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಮಾತುಕತೆಯನ್ನ ನಡೆಸಿಕೊಡುವವರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ಅಪರೂಪದ ಕೃಷಿಕರಿದ್ದಾರೆ. ಅವರು ವೃತ್ತಿ ಒಳಗೆ ಇಂಜಿನಿಯರು, ಸಿವಿಲ್ ಮಾಡಿಕೊಂಡು ಕಟ್ಟಡ ನಿರ್ಮಾಣದೊಳಗೆ ಮತ್ತು ಸಲಹೆ ಸೂಚನೆ ನೀಡಿ ಒಂದು ಕಂಪನಿಯನ್ನು ನಡೆಸ್ತಾ ಬಂದಂಥವ್ರು. 2004ನೇ ಇಸ್ವಿಯೊಳಗೆ ಅವರಿಗೆ ಕೃಷಿ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ ಬಂತು. ಹೀಗಾಗಿ ಆ ಕ್ಷೇತ್ರದ ಕಡೆಗೆ ಅವರು ವಾಲ್ತಾರೆ. ಹಾಗಾಗಿ 2004ರಿಂದ ಕಮಲಾಪುರದೊಳಗೆ ಅವರು ತೋಟಗಾರಿಕೆಯನ್ನು ಶುರು ಮಾಡ್ತಾರೆ. ಹೊಲ ಮಾಡೋದಕ್ಕೆ ಅವರು ನಿಲ್ತಾರೆ. ಅವರ ಅನುಭವಗಳನ್ನು ಇವತ್ತು ನಾವು ಕೇಳೋಣ. ಕಳೆದ 20 ವರ್ಷಗಳಿಂದ ಅವರು ಕೃಷಿ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಸಾವಯವ ಕೃಷಿಯನ್ನು ಅವರು ಮಾಡ್ತಾ ಇದ್ದಾರೆ. ಯಾವ ರೀತಿ ಅವರ ಅನುಭವದ, ವಿಶೇಷವಾಗಿ ಈ ಮಳೆ ನೀರಿನ ಸಂಗ್ರಹ ಮಾಡುವಂಥ ಒಂದು ನಿಟ್ಟಿನೊಳಗೆ ಯಾವ ರೀತಿಯಾದಂಥ ಒಂದು ಕಾಳಜಿಯನ್ನು ಅವರು ತೋರಿಸಿದ್ದಾರೆ, ಯಾವ ರೀತಿ ಅವರು ನೀರನ್ನು ತಮ್ಮ ಹೊಲದೊಳಗೆ ಹಿಡ್ಕೊಳ್ತಾ ಇದ್ದಾರೆ, ಈ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಪರಿಚಯ ಮಾಡಿಕೊಳ್ಳೋಣ ಅವರ ಅನುಭವಗಳ ಮೂಲಕ. ಅಲ್ಲದೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಮ್ಮ ರೈತರು ಒಂದೇ ಬೆಳೆ ಮೇಲೆ ಅವಲಂಬನೆ ಆಗಬಾರ್ದು ಅನ್ನುವಂಥ ಮಾತು ಇವತ್ತು ಎಲ್ಲರೂ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾದಂಥದ್ದು. ಅದು ತಮಗೂ ಗೊತ್ತಿರುವಂಥದ್ದು. ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಬೇಕು. ಬೇರೆ ಬೇರೆ ಬೆಳೆಗಳನ್ನು, ಬೇರೆ ಬೇರೆ ಪದ್ಧತಿಗಳನ್ನು ಇವತ್ತು ನಮ್ಮ ಕೃಷಿ ಒಳಗೆ ನಾವು ತಂದ್ರೆ ನಮಗೆ ಅದರಿಂದ ಒಂದು ಸುಸ್ಥಿರತೆ ಬರ್ತದೆ, ಸಸ್ಟೈನಬಿಲಿಟಿ ಬರ್ತದೆ. ಮತ್ತು ನಮ್ಮ ಆದಾಯ ಹೆಚ್ಚು ಕಡಿಮೆ ಆದರೂ ಸಹಿತ ಅದರಿಂದ ನಮಗೆ ನುಕ್ಸಾನ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಆಗ್ತವೆ. ಈ ಅನುಭವಗಳನ್ನು ಕೂಡ ನಾವು ಅವರಿಂದ ಪಡೆಯೋಣ. ಜಿತೇಂದ್ರ ಹಿರಾಲಾಲ್ ಮಿಶ್ರಾ ಅವರು ಕಮಲಾಪುರದವರು. ಅವರು ಇವತ್ತು ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಕಳೆದ 20 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ. ಜಿತೇಂದ್ರ ಮಿಶ್ರಾ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. 20 ವರ್ಷಗಳಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ. ಹಾಂ ಸರ್. ಇಂಜಿನಿಯರಿಂಗ್ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ಆ ಕ್ಷೇತ್ರದಿಂದ ಕೃಷಿ ಕ್ಷೇತ್ರಕ್ಕೆ ಬಂದ್ರಿ. ಯಾಕೆ? 2004ನಲ್ಲಿ ಸರ್. ಬಿಫೋರ್ ಅಂದ್ರೆ ನಾನು ಕೃಷಿಗೆ ಅಥವಾ ನನ್ನ ತೋಟಕ್ಕೆ ಹೋಗೋಕ್ಕಿಂತ ಮೊದಲು ನಮ್ಮ ಒಬ್ಬರು ಬ್ರದರ್ ಇನ್ ಲಾ, ಅವರು ಮಹಾರಾಷ್ಟ್ರಕ್ಕೆ ಝೋನಲ್ ಆಫೀಸರ್ ಇದ್ದರು ಸರ್, ಪೆಸ್ಟಿಸೈಡ್ ಕಂಪನಿ ಒಳಗೆ. ಸೊ ಅವ್ರ ಜೊತೆಗೆ ನಾನು ಮಹಾರಾಷ್ಟ್ರ ಆಲ್ಮೋಸ್ಟ್ ಅವ್ರ ಜೊತೆಗೆ ಓಡಾಡಿದ್ದೆ ಸರ್. ಸೊ ಅವ್ರ ಜೊತೆಗೆ ಓಡಾಡಿದಾಗ ನಾನು ನೋಡ್ದೆ, ಮಹಾರಾಷ್ಟ್ರ ಪರ್ಟಿಕ್ಯುಲರ್ ಈ ನಾಸಿಕ್ ಬೆಲ್ಟ್, ಅಲ್ಲಿಂದ ಅಕೋಲಾ, ಅಮರಾವತಿ, ನಂದೂರ್ಬಾರ್ ಎಲ್ಲ ಕಡೆ ಓಡಾಡಿ ಸರ್, ಎಕ್ಸೆಪ್ಟ್ ವೆಸ್ಟರ್ನ್ ಮಹಾರಾಷ್ಟ್ರ. ಸೊ ದಟ್ ಟೈಮ್ ನಾನು ಐ ಡೋಂಟ್ ನೋ ವಾಟ್ ಈಸ್ ಆರ್ಗ್ಯಾನಿಕ್ ಫಾರ್ಮಿಂಗ್. ನನ್ಗೆ ಗೊತ್ತಿದ್ದಿಲ್ಲ ಸರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು, ಸಾವಯವ ಕೃಷಿ ಏನು. ಜಸ್ಟ್ ಓಡಾಡಿದೆ. ಅಂದ್ರೆ ಅವ್ರು ಎಷ್ಟು ಬೆಳಿತಾರೆ, ಎಷ್ಟು ಇಳ್ ತೆಗಿತಾರೆ, ಅವರು ಯಾವ ತರ ಮೆಹನತ್ ಮಾಡ್ತಾರೆ. ಸೊ ಅಲ್ಲಿ ಒಂದು, ಮತ್ತೆ ಕೇರಳಗೆ ಒಂದು ಹೋಗಿದ್ದೆ ಸರ್ ನಾನು. ಸೊ ಅಲ್ಲಿನೂ ನೋಡ್ದ ಸಿಸ್ಟಮ್ ವಾಟ್ ದೇ ಅಡಾಪ್ಟ್, ತಮ್ಗೆ ಅದು ಹ್ಯಾಬಿಚುಯೇಟ್ ಮಾಡ್ಕೋತಾರೆ ಸರ್. ಇಂಚ್ ಒಂದು ಭೂಮಿಯನ್ನು ವೇಸ್ಟ್ ಮಾಡಲ್ಲ ಸರ್. ಬಟ್ ನಮ್ಮ ಹತ್ರ ಏನಾಗಿದೆ ಸರ್, ಎಲ್ಲ ಡ್ರೈಲ್ಯಾಂಡ್ ಇದ್ದಿದ್ದಕ್ಕೆ ಸಾಕಷ್ಟು ವೇಸ್ಟ್ ಆಗಿತ್ತು. ಸೊ ಅಲ್ಲಿ ಹೋಗಿ ನೋಡಿದೆ ಅಬೌಟ್ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಫಾರ್ಮಿಂಗ್. ಅಲ್ಲಿ ನೋಡಿದೆ ಸರ್, ಇಂಟರ್ ಕ್ರಾಪಿಂಗ್ ಪರ್ಟಿಕ್ಯುಲರ್ಲಿ. ಸೊ ಅದು ನೋಡಿದಾಗ ಅವಾಗ ಅನಿಸ್ತು ಸಮಥಿಂಗ್ ವಿ ಹ್ಯಾವ್ ಟು ಗೋ ಡಿಫ್ರೆಂಟ್. ಯಾವಾಗಲೂ ನಾವು ಒಂದು ವಿಚಾರ ಮಾಡ್ತೀವಿ ಸರ್, ರೈಟ್ ಫ್ರಮ್ ಸ್ಟಡಿಂಗ್ ಬೇರೆ ಬೇರೆ ಒಂದು ನಾವು ಟ್ರಯಲ್ ತಗೋಬೇಕು. ಸೊ ಮೈ ಫಾದರ್ ವಾಸ್ ದೇರ್ ಸರ್. ಸೊ ಅವರು 2008ನಲ್ಲಿ ತೀರ್ಕೊಂಡ್ರು ಸರ್. ಸೊ 2004 to 2008 ಹಿ ಈಸ್ ಹೆಡ್ ಮಾಸ್ಟರ್ ಸರ್ ಇನ್ ದಯಾನಂದ್ ಹಿಂದಿ ಸ್ಕೂಲ್. ಸೊ ಅವ್ರದ್ದು ಏನು ಅನುಭವ ಇತ್ತು ಕೃಷಿದು, ಅದು ಒಂದು ಸ್ವಲ್ಪ ತೊಗೊಂಡಿದ್ದೆ ಸರ್ ನಾನು ವಿದಿನ್ 3-4 years ಒಳಗೆ. ಸೊ ಅವ್ರದ್ದು ಡೆತ್ ಆಗಿದ್ಮೇಲೆ ಪ್ಯೂರ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಕನ್ವರ್ಟ್ ಆಗಿದ್ದು ಸರ್. 100% ಇಮಿಡಿಯೇಟ್ ಚೇಂಜ್ ಮಾಡಿಬಿಟ್ಟೆ ಸರ್. ಅದು ಹೇಗೆಂದ್ರೆ ಅಯ್ಯಪ್ಪ ಮಸ್ಗೆ ಒಂದು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಬಹಳ ಸುಪೀರಿಯರ್ ಸಜೆಷನ್ಸ್ ಕೊಡ್ತಾರೆ. ಅವ್ರು ಈಗ ಸದ್ಯಕ್ಕೆ ತೀರ್ಕೊಂಡಿದ್ದಾರೆ ಸರ್ ಅವರು. ಸೊ ಅವ್ರು ಹೇಳಿದ್ರು, ನೀವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅವಶ್ಯಕತೆ ಇಲ್ಲ ಮಿಶ್ರ ಅವರೇ, ಸಾಕಷ್ಟು ನೀರಿದೆ, ನೀವು ಗೋ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಪದ್ಧತಿಯಲ್ಲಿ ನೀವು ಕೃಷಿ ಮಾಡೋದು ವಿಚಾರ ಮಾಡಿ. ಸೊ ಫಸ್ಟ್ ಅವರು ಜೀವಸಾರ ಬಗ್ಗೆ ಹೇಳಿದ್ರು ಸರ್. ಬಯೋಮಾಸ್ ಸಾಕಷ್ಟಿದೆ, ವರ್ಮಿ ಕಾಂಪೋಸ್ಟ್ ತಯಾರು ಮಾಡ್ಕೋರಿ. ಜೀವಸಾರ ಎದಕ್ಕಂದ್ರೆ ನೀವು ಏನು ಪೆಸ್ಟಿಸೈಡ್ಸ್ ಹೊಡಿತೀರಿ ಕೆಮಿಕಲ್, ಅದು ಏನು ಬೇಕಾಗಿಲ್ಲ. ಸೊ ಆಕಳು ಟೋಟಲಿ 18 ಪ್ರಕಾರದ ಎಲೆಗಳು ತಿನ್ನಲ್ಲ. ಅವು ಯಾವ್ಯಾವ ಅಂದ್ರೆ ಕಣಗಿಲ್ ಹೂವು, ಅದೇ ಸೀತಾಫಲ, ನೀಲಗಿರಿ ಸರ್, ಬೇವಿಂದು,
ಎಕ್ಕಿ ಗಿಡ ಹಿಂಗೆ ಸಾಕಷ್ಟು ಇದೆ ಸರ್. ಔಡಲ್ ಆಯ್ತು, ನಮ್ಮ ಮುತ್ತಲೆಲಿ ಇವು ಎಲ್ಲ ತಿನ್ನಲ್ಲ ಸರ್. ಸೊ ಅದಕ್ಕೆ ನಾವು ಆಕಳಿಯು ತಿನ್ನಂಗಿಲ್ಲ ಸರ್. ಕುರಿ ಎಲ್ಲ ತಿನ್ನುತ್ತೆ ಸರ್. ಕುರಿ ಎಲ್ಲ ತಿಂತ, ಆಡಿ ಎಲ್ಲ ಸರ್. ಆಕಳು ತಿನ್ನಲ್ಲ. ಸೊ ಆಕಳಿದು ಇದೆಲ್ಲ ತಿನ್ನಲಾರ್ದು ನಾವು ಅದಕ್ಕೆ ಜಮಾ ಮಾಡಿ ಅದಕ್ಕೆ ಒಂದು ಬ್ಯಾರಲ್ನಲ್ಲಿ ಹಾಫ್ ಫಿಲ್ಡ್ ವಿತ್ ಲೀಫ್, ಮಿಕ್ಕಿದೆಲ್ಲ ವಾಟರ್. ಅರ್ಧ ಎಲೆ ತುಂಬಬೇಕು, ಎಲೆ ಸೊಪ್ಪನ್ನು ತುಂಬಬೇಕು, ಸೊಪ್ಪನ್ನು ತುಂಬಬೇಕು ಸರ್. ಆಮೇಲೆ ನೀರು ಸ್ವಲ್ಪ ಒಂದು 2 kg ಅಷ್ಟು ಸೆಗಣಿ ಸರ್, ಅದು ಒಂದು ಹಾಕಿ ಒಂದು 2 ಲೀಟರ್ಸ್ ಇದು ಕವ್ ಯೂರಿನ್ ಗೋಮೂತ್ರ ಅದ್ರೊಳಗೆ ಹಾಕಿ 20 days ತನಕ ನಾವು ಬಿಟ್ಬಿಡ್ತೀವಿ ಸರ್. ಅದಕ್ಕೆ ಒಂದು ಸ್ಟಿಕ್ ತೊಗೊಂಡು ಅದಕ್ಕೆ ಕ್ಲಾಕ್ ವೈಸ್ ತಿರುಗಿಸ್ತಾ ಇರ್ತೀವಿ ಪರ್ ಡೇ 1 time ಸರ್. ಅದು ಹೆಚ್ಚಿಗಿಲ್ಲ ಸರ್. ಸೊ ಅದ್ರೊಳಗೆ ಏನು ರಸ ಇರುತ್ತೆ ಸರ್ ಲೀವ್ಸ್ ಒಳಗೆ, ಅದು ಪೂರ ಇದ್ರ ನೀರೊಳಗೆ ಬಂದ್ಬಿಡುತ್ತೆ ಸರ್. ಅಂದ್ರೆ ಎಲೆ ಒಳಗಿಂದ ಏನು ಸಾರ ಇರ್ತದ ಅವೆಲ್ಲ ನೀರಿನೊಳಗೆ ಬರ್ತಾವ ಸರ್. ಸೊ ಅದು ಬಂದಿದ್ಮೇಲೆ ಇಟ್ ಕ್ರಿಯೇಟ್ಸ್ ಎ ಬ್ಯಾಡ್ ಸ್ಮೆಲ್ ಸರ್. ಈಗ ಸದ್ಯಕ್ಕೆ ನಾನು ತೊಗರಿ ಡಿಬ್ಲಿಂಗ್ ಮಾಡೀನಿ ಸರ್. ಯಾವಾಗ್ಲೂ ನಾನು ತೊಗರಿ ಡಿಬ್ಲಿಂಗ್ ಮಾಡಿದ್ದೇನೆ ಸರ್. ಊರಿಸ್ತೀರಿ? ಹಾ ಸರ್. ಮೊದ್ಲಿಂದನೂ ಹಂಗೆ ಮಾಡ್ತಾ ಇದ್ದೀವಿ ಸರ್. ರೈಟ್ ಫ್ರಮ್ 2008 ಸರ್. BSMR ವೆರೈಟಿ ಬಂದಿತ್ತು. ಸೊ ಇದಕ್ಕೆ ಗೈಡೆನ್ಸ್ ಮಾಡಿದ್ರು ಅಂದ್ರೆ ನಮ್ಮ ತೆಗಳಿ ಸರ್, ಬಬ್ಲಾ ಸರ್ ಧಾರವಾಡ ಯೂನಿವರ್ಸಿಟಿದವ್ರು, S.A. ಪಾಟೀಲ್ ಸರ್, ಧರ್ಮರಾಜ್ ಸರ್, ಇವ್ರೆಲ್ಲ ಗೈಡೆನ್ಸ್ ಒಳಗೆ ಇದು ಮಾಡ್ತೀವಿ ಸರ್. ಸೊ ಅವಾಗ ಒಂದು ಟ್ರಯಲ್ ತೊಗೊಳೋರ ಅಂತೇಳಿ ಒಬ್ಬರು ಮಾಡಿದ್ರಿ ಸರ್ ಇಲ್ಲಿ ಪಟ್ಟಣದಾಗ. ಅವ್ರ ಬಳಿ ಹೋಗಿ BSMR ಸೀಡ್ಸ್ ತಂದು 3x4 ಅಂದ್ರೆ 4 feet ಲೈನ್ ಟು ಲೈನ್ ಸರ್, ಸಾಲಕ್ಕೆ ಸಾಲ 4 ಅಡಿ, ಬೀಜಕ್ಕೆ ಬೀಜ 3 ಅಡಿ ಸರ್ ಒಂದು ಪ್ಲಾಟ್, ಮತ್ತು 5x4 6x5 ಈ ತರ 3 ಪ್ಲಾಟ್ ಮಾಡಿದೆ ಸರ್. ಸೊ ನನ್ನ ತೋಟದಲ್ಲಿ ಅದು ಸಾಯಿಲ್ ಕ್ವಾಲಿಟಿ ಬರೋದು C ಅಥವಾ D ಗ್ರೇಡ್ ಸಾಯಿಲ್ ಸರ್, ಆಲ್ಮೋಸ್ಟ್ ಹಾರ್ಟಿಕಲ್ಚರ್ ಸಾಯಿಲ್ ಸರ್ ಅದು. ಸೊ ಅದ್ರೊಳಗೆ ಅಪ್ಪರ್ ಏನ್ ಬೆಳಿತಿರುವ ಒಂದು ಅರ್ಧ ಜೋಳ ಚೀಲ ಸರ್, ಅಂದ್ರೆ ಆಲ್ಮೋಸ್ಟ್ 50 kg ಪರ್ ಎಕರ್ ತೊಗರಿ ಆಗಿತ್ತಂದ್ರ ಬಹಳ ಖುಷಿ ಆಗ್ತಿರೋ, ಬಹಳ ಬೆಳಿತ ಅಂತ ಹೇಳ್ತಾರ. ಹುಡುಗ ಕಾಡಿದ್ದಂಗೆ ಇತ್ತು ಸರ್ ಅದು. ಅಂದ್ರೆ ಅಷ್ಟು ಭೂಮಿ ಸರಿ ಇಲ್ಲ ಸರ್. ಸೊ ಅದಕ್ಕೆ ನಾನು ಊರ್ಸಿದೆ ಸರ್ ಇದು. ಸರ್ ಅವ್ರು ಅವಾಗ ಇದ್ರು, ಇದು ನೋಡಿ ಸರ್ 2006 and 2007 ಸರ್ ಇದು. ಸೊ ಅವಾಗ ಅವರು ನೋಡಿದ್ರು 5 acres ಡಿಬ್ಲಿಂಗ್ ಮಾಡಿ ಸರ್ ಇದು. ಸೊ 30 bags ಜೋಳದ ಚೀಲ, 30 ಚೀಲ ಅದು 30 ಚೀಲ ಅದು ಸರ್. ಎಷ್ಟು 6 bags ಬಂತು ಸರ್. 1 ಎಕರೆಗೆ 6 ಚೀಲ ನೀವು ಜೋಳ ತಗೊಂಡ್ರಿ? ತೊಗರಿ ಸರ್, ತೊಗರಿ ತಗೊಂಡ್ರಿ ಸರ್. ಸೊ ಅವಾಗ ಅದು ನೋಡಿ ಬಹಳ ಖುಷಿ ಆಗಿರು ಸರ್. ಅರ್ಧ ಚೀಲದಿಂದ 6 ಚೀಲಿಗೆ ಬಂದ್ರಿ. ಸೊ ಅವಾಗ ಅವ್ರಿಗೆ ಅನಿಸ್ತು ಈಗ ನಮ್ಮ ಮಕ್ಕಳು ಕೃಷಿ ಮಾಡ್ತಾರ ಅವ್ರಿಗೆ ಸ್ವಲ್ಪ ಭರವಸೆ ಆಯ್ತು. ಇಲ್ಲಾಂದ್ರೆ ಇವತ್ತ ನಾಡು ಸರ್ ಓದಿದ್ಮೇಲೆ ಯಾರು ಇದಕ್ಕೆ ಹೋಗಲ್ಲ. ಈಗ ನೋಡಿ ಅದ್ರೊಳಗೆ ತಾವು ಸಿವಿಲ್ ಮಾಡಿ ಆಕರ್ಷಕವಾದಂತಹ ಒಂದು ಜಾಬ್, ಕೆಲಸ ಅದ್ರೊಳಗೆ. ಮತ್ತೆ ಈಗಿನ ದಿವಸಗಳಲ್ಲಂತೂ ಕಟ್ಟಡ ನಿರ್ಮಾಣಕ್ಕೆ ಎಷ್ಟು ಆದಾಯ ಅಂತಂದ್ರೆ ಅದನ್ನು ಬಿಟ್ಟು ನೀವು ಈ ಕಡೆ ಕೃಷಿಗೆ ಬರ್ತಾ ಇದ್ದೀರಿ. ಅದ್ರೊಳಗೆ ಇದ್ರೊಳಗೆ ಏನ್ ಡಿಫ್ರೆನ್ಸ್ ಸರ್, ಅದ್ರೊಳಗೆ ಕನ್ಸಲ್ಟೆನ್ಸಿನೂ ಮಾಡಿದ್ರು. I am depending on laborers, I am depending on the owner, ಎಲ್ಲ ಅವ್ರ ಇದ್ರ ಮೇಲೆ ಸರ್. ಜಸ್ಟ್ ಗೈಡೆನ್ಸ್ ಕೊಡೋದು, ನಮ್ಮ ಫೀಸ್ ಕೊಡೋದು, ಆದ್ಮೇಲೆ ಕಾಂಪಿಟೇಷನ್ ಹೆಚ್ಚಿಗೆ ಆಯ್ತು ಸರ್. ಸಾಕಷ್ಟು ಹೊಸ ಇಂಜಿನಿಯರ್ ಅಂದ್ರು. ಬಟ್ ಇಲ್ಲಿ ಏನದ ಸರ್, ಇಲ್ಲಿ ವಿ ಆರ್ ದ ಎಂಟರ್ಪ್ರೈಸ್. ನನ್ನ ಹತ್ರ ಈಗ ಲೇಬರ್ಸ್ ಇದ್ದಾವೆ ಸರ್, 10 to 15 ಲೇಬರ್ಸ್. ಇಯರ್ಲಿ ಲೇಬರ್ 2 ಫ್ಯಾಮಿಲಿ ಇದಾವೆ ಸರ್. ಸೊ ಇವ್ರಿಗೆ ಒಂದು ಆದಾಯ ಕೊಟ್ಟಾನ ಸರ್ ಇದು. ಮ್ಯಾಕ್ಸಿಮಮ್ ನಾನು ಲೇಬರ್ ಓರಿಯೆಂಟೆಡ್ ಕೆಲಸ ಮಾಡ್ತೀನಿ ಸರ್ ತೋಟದಲ್ಲಿ. ಮಷಿನರಿ ಪಾರ್ಟ್ ಈಸ್ ಸಮ್ವಾಟ್ ಅದು ಕಡಿಮೆ ಮಾಡ್ತೀನಿ, ಬಹಳ ಕಡಿಮೆ. ಮಷಿನರಿ ಯೂಸ್ ಮಾಡೋದು ಬಹಳ ಕಡಿಮೆ ಸರ್. ಬಟ್ ಈಗ ಏನಾಗಿದೆ ಸರ್, ಈ ಸ್ಥಿತಿ ಆಸ್ ಅಂಡ್ ನಾವು ಟುಡೇಸ್ ಇವತ್ತೆಂದು ನಮ್ಮ ಮಷಿನರಿ ಪಾರ್ಟ್ ಹೋಗಬೇಕಾಗ್ಲಿ. ಹೌದು. ಯಾಕಂದ್ರೆ ಈಗ ಲೇಬರ್ ಸಿಗಲ್ಲ ಸರ್. ಲಾಸ್ಟ್ 3-4 years ಬ್ಯಾಕ್ ಒಂದು 12 ಕ್ಯಾಟಲ್ಸ್ ಅವ ಅವ್ರಿಗೆ ಮೇಯಿಸ್ಲಿಕ್ಕೆ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಆಳ್ ಸಿಕ್ತಿತ್ತು, ಮಾಡ್ತಿತ್ತು. ಬಟ್ ಸರ್ ಈಗ ಯಾರು ಸಿಗೋದಿಲ್ಲ. ಈಗ ನಮ್ಮ ಅಗ್ರಿಕಲ್ಚರ್ ಮಾಡೋರು ಸಿಗಲ್ಲ ಸರ್, ಅವ್ರಿಗೆ ನಾಲೆಜ್ ಇದ್ದವ್ರು ಸಿಗಲ್ಲ. ಸೊ ಈ ತರ ಒಂದು ಪ್ರಾಬ್ಲಮ್ ಆದಾಗ ವಿ ಹ್ಯಾವ್ ಟು ಗೋ ಫಾರ್ ಮೆಕ್ಯಾನಿಸಮ್. ಅಡ್ಡಿ ಇಲ್ಲ. ಈಗ ನೀವು ಯಾವಾಗ ಕೃಷಿ ಕ್ಷೇತ್ರಕ್ಕೆ ಬರಬೇಕು ಅಂತ ವಿಚಾರ ಮಾಡಿದಾಗ ಇವೆಲ್ಲ ಸವಾಲುಗಳಿದ್ದು ಇದ್ರ ಬಗ್ಗೆ ವಿಚಾರ ಮಾಡಲಿಲ್ಲ? ಹಾ ಸರ್, ವಿಚಾರ ಮಾಡಿದ್ದೆ. ಬಟ್ ಏನಿತ್ತು, ಎಲ್ಲರದ್ದು ಎನ್ಕರೇಜ್ಮೆಂಟ್, ಒಂದು ಇನ್ಸ್ಪಿರೇಷನ್ ಇತ್ತು ಎಲ್ಲರದ್ದು. ಈ ತರ ಅವ್ರು ಮಾಡ್ತಾರೆ, ನಾವ್ ಯಾಕೆ ಮಾಡಬಾರ್ದು? ಸೊ ಸ್ವಲ್ಪ ಓಡಾಡಿದ್ದಲ್ಲ ಸರ್ ಮಹಾರಾಷ್ಟ್ರ. ನಾನು 3 acres 4 acres ಲ್ಯಾಂಡ್ ಒಳಗೆ ಸರ್, ಹಿ ಈಸ್ ಕ್ರೋರ್ಪತಿ. ಇವನ್ 20 acres ಲ್ಯಾಂಡ್ ಒಳಗ ಏನೆಲ್ಲ ಮಾಡಬಹುದು ಅಂತ ಹೇಳಿ, ಏನಾರ ಮಾಡಬಹುದು. ಇಲ್ಲಿ ನಾವು ಲೋನ್ ಹೋಲ್ಡರ್ ಸರ್, ಇಲ್ಲಿ ನಾವು ಲೋನ್ ತಗೊಂಡು ಮಾಡ್ಬೇಕು, ಅದು ಮಾಡ್ಬೇಕಂತ ಹೇಳಿ ಎಲ್ಲ ಇದು. ಬಟ್ ದೇ ಆರ್ ಕ್ರೋರ್ಸ್ಪತಿ. ಸೊ ಅದಕ್ಕೆ ಅವ್ರದ್ದು ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡು ಇಲ್ಲಿ ಸಾಕಷ್ಟು ಲೇಬರ್ ಪ್ರಾಬ್ಲಮ್ ಇತ್ತು ಅವಾಗೂ, ಇಲ್ಲ ಅಂತ ಹೇಳಿಲ್ಲ ಸರ್. ಬಟ್ ಈಗ ಸದ್ಯಕ್ಕೆ ಬಹಳ ಆಗಿದೆ ಸರ್. ಫಸ್ಟ್ ಆಫ್ ಆಲ್ ಬಬ್ಲಾ ಸರ್ ಬಂದಿರು ಸರ್, ರಾಜು ತೆಗಳಿ ಸರ್, S.A. ಪಾಟೀಲ್ ಸರ್, ಬಬ್ಲಾ ಸರ್. ಅವ್ರು ಒಂದು ಅಡಾಪ್ಟ್ ಮಾಡ್ಕೊಂಡಿರು ಸರ್ ವಿಲೇಜ್ ಕಮಲಾಪುರ್. S.A. ಪಾಟೀಲ್ ಸರ್ ಅವರು ಬಿರಾಳ್. ಹಾ ಸರ್. ಸೊ ಗೋ ಫಾರ್ ಹಾರ್ಟಿಕಲ್ಚರ್. ಅವಾಗೆಲ್ಲ ಲವಂಚ ಒಂದು ಹಚ್ಚಿದ ಸರ್, ಬಬ್ಲಾ ಸರ್ ಕಳಿಸಿರು.
ಅಶ್ವಗಂಧ ಮಾಡಿದ್ದು ವೆರಿ ಫಸ್ಟ್ ಸರ್, ವಿತೌಟ್ ಎನಿ ಎಕ್ಸ್ಪೀರಿಯನ್ಸ್. ಸಾಕಷ್ಟು ಬೆಳೆದಿತ್ತು, ಬಟ್ ಬೈಬ್ಯಾಕ್ ಇದ್ದಿದ್ದಿಲ್ಲ. ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಲ್ಲಿಂದು ಅಲ್ಫಾನ್ಸೋ ಮ್ಯಾಂಗೋ ನರ್ಸರಿ ಕಳಿಸಿದ್ರು ಸರ್, ಕಾಲ ಜಾಮೂನ್ ಇದು ಕಳಿಸಿದ್ರು ಸರ್, ಫಾರೆಸ್ಟ್ರಿ ಒಳಗೆ ಟೀ ಕಳಿಸಿದ್ರು ಸರ್. ಸೊ ಇವತ್ತೇನು ಅಲ್ಫಾನ್ಸೋನ ಸೇಲ್ ಮಾಡ್ತಾ ಇದ್ದೀನಿ ಸರ್, ಅದೇ ಅಲ್ಫಾನ್ಸೋ ಇದೆ ಸರ್, ಅದೇ ಬೇನಿಶರ್ ಯಾವುದೇ ಮೂಲಕ ಅವ್ರು ಕಳಿಸಿದೇ ಇದೆ ಸರ್, ಅದಕ್ಕೆ ಡೆವಲಪ್ ಮಾಡಿದ್ದೀನಿ ಸರ್ ಅದು. ಸೊ ಅವ್ರು ಬಂದಾಗ ಶುಗರ್ ಕೇನ್ಗೆ ನಾ ಹೋಗಿದ್ದೆ ಸರ್. ಮಿಶ್ರ ಅವ್ರು ಸ್ವಲ್ಪ ಶುಗರ್ ಕೇನ್ ಹೋಗ್ರಿ, ಆರ್ಗ್ಯಾನಿಕ್ ಜಾಗ್ರಿ ಮ್ಯಾನುಫ್ಯಾಕ್ಚರ್ ಮಾಡೋದು ಕೋಶಿಶ್ ಮಾಡ್ರಿ ಅಂತ ಒಂದು ಹಿಂಗೆ ಡಿಸ್ಕಷನ್ ಆಯ್ತು ಸರ್. ಸೊ ಅವಾಗ ಆರ್ಗ್ಯಾನಿಕ್ ನನ್ಗೆ ಗೊತ್ತಿದ್ದಿಲ್ಲ ಸರ್, ಜಾಗ್ರಿ ಹೆಂಗ್ ತಯಾರು ಮಾಡ್ತಾರೆ ಏನ್ ತಯಾರು ಮಾಡ್ತಾರೆ ಎಲ್ಲ ಅವ್ರು ತಿಳಿಸಿದ್ರು. ತಗಳಿ ಸರ್ ಇದ್ರು, ಎಸ್ ಎ ಪಾಟೀಲ್ ಸರ್ ಇದ್ರು. ಒಂದು ಉದಾಹರಣೆ ಕೊಟ್ಟರು ಸರ್, ಮೇ ಬಿ ಹೆಸರು ನಂದು ತಪ್ಪಬಹುದು ಸರ್, ಅದು ಬಿ ಆರ್ ಪಾಟೀಲ್ ಸರ್ ಅಂತ ಹೇಳಿ MP ಇದ್ರು ಸರ್ ಬಾಗಲಕೋಟೆ, ನನ್ಗೆ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ದು. ಅವ್ರ ಸಿಸ್ಟರ್ ಒಬ್ಬರು ಅನುಪರ್ಣ ಪಾಟೀಲ್ ಅಂತ ಹೇಳಿ. ಸೊ ಅಟ್ ದಟ್ ಟೈಮ್ ₹6 per kg ಬೆಲ್ಲ ರೇಟ್ ಸರ್, ನಮ್ಮ ಮಾರ್ಕೆಟ್ ರೇಟ್ ₹6 ಕಿಲೋ. ಹಾ, ₹6 ಕಿಲೋ ಸರ್. ಹೋಲ್ಸೇಲ್ ರೇಟ್ ₹600 ಕ್ವಿಂಟಲ್ ಸರ್, ಆಲ್ಮೋಸ್ಟ್ ₹6-7 ಅವಾಗ ಅಷ್ಟೇ ಇತ್ತು ಸರ್. ಅವ್ರ ಸಿಸ್ಟರ್ ಅನ್ನಪೂರ್ಣ ಪಾಟೀಲ್ ಇದ್ರು ಸರ್. ಶಿ ಇಸ್ ದ ಫಸ್ಟ್ ಲೇಡಿ ಇನ್ ಅವರ್ ಕರ್ನಾಟಕ. ಅವರು ಜಾಗ್ರಿ ತಯಾರು ಮಾಡಿದ್ದು. ಅನ್ನಪೂರ್ಣ ಪಾಟೀಲ್ ಅವರು ಮೊದಲು ಬೆಲ್ಲ ತಯಾರು ಮಾಡಿದ್ರು. ಮೊದಲು ಆರ್ಗ್ಯಾನಿಕ್ ಆಗ್ತಿತ್ತು ಸರ್. ಅಂದ್ರೆ ಈ ಒಂದು ಪೀರಿಯಡ್ ಒಳಗ ಅವ್ರು ಒಂದು ಮಾಡಿ ಜರ್ಮನಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಸೊ ಅವಾಗ ನಾನು ಬಬ್ಲಾ ಸರ್ ಹೀಗೆ ಡಿಸ್ಕಷನ್ ಕೇಳಿದ್ರೆ, ಸರ್ ಅಲ್ಲಿ ನಾವು ಸೇಲ್ ಮಾಡಬೇಕು, ರೇಟ್ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ₹6 ಇದ್ದಾಗ ಅಲ್ಲಿ ₹26-27 ಆಲ್ಮೋಸ್ಟ್ 5 times, 4-5 ಪಟ್ಟು ಹೆಚ್ಚಿಗೆ ಸರ್. ಅದು ಏನ್ ಮಾಡ್ತಾರ, ಸೊ ಆಯುರ್ವೇದಿಕ್ ಮೆಡಿಸಿನ್ ತಯಾರು. ಸೊ ಅದು ಆಯುರ್ವೇದಿಕ್ ಮೆಡಿಸಿನ್ ಮತ್ತೆ ವಾಪಸ್ ನಮ್ಮ ಇಂಡಿಯಾ ಬರುತ್ತೆ, ಭಾರತಕ್ಕೆ ಬರೋದು. ಅವಾಗ ಇಮಿಡಿಯೇಟ್ ನನ್ ಒಂದು ಥಾಟ್ ಬಂತು ಸರ್, ವೈ ಶುಡ್ ನಾಟ್, ಅಂದ್ರೆ ನಾವು ಕೃಷಿ ತಯಾರು ಮಾಡಿ ಇದೇ ಪ್ರಾಡಕ್ಟ್ಸ್ಗಳು ನಮ್ಮ ಜನರಿಗೆ ನಾವು ಅದೇ ಚಲೋ ಆಹಾರವನ್ನು ತಿನ್ನಿಸಿ ಅವರಿಗೆ ಯಾವ್ದನ್ನು ಬಿಮಾರಿಗಳು ಬರ್ಲಾರ್ದಂಗ್ ನೋಡ್ಕೊಂಡೆ ಅಂದ್ರೆ ಸರ್. ಹೌದು, ಮತ್ತೆ ವಿದೇಶಿ ವಿನಿಮಯ ಮತ್ತೆ ಉಳಿತದಲ್ಲ. ಸೊ ಅದು ಒಂದು ಬಿಗ್ ಥಾಟ್ ಸರ್. ಅದು ಒಂದು ಚೇಂಜ್ ಆಗಿದ್ದಕ್ಕೆ ಇಮಿಡಿಯೇಟ್ ಚೇಂಜ್ ಆಗಿ ಸ್ಟಾರ್ಟ್ ಮಾಡಿದೆ. ವೆರಿ ಫಸ್ಟ್ ಆರ್ಗ್ಯಾನಿಕ್ ಜಾಗ್ರಿ ತಯಾರು ಮಾಡಿ ಸರ್. ಆರ್ಗ್ಯಾನಿಕ್ ಇದು ತೊಗರಿ ಬೆಳೆಸ್ದ ಸರ್. ಅದಕ್ಕೆ ಇನ್ನೊಂದು ಸರ್, ಈಗ ನಾವು ಆರ್ಗ್ಯಾನಿಕ್ ತೊಗರಿ ಬೆಳೆದಾಗ ನಾವು ಮಾರ್ಕೆಟ್ ಕಳಿಸ್ಲಿಕ್ಕೆ ಆಗಲ್ಲ ಸರ್. ಸೊ ವಿ ಹ್ಯಾವ್ ಟು ಗೋ ಫಾರ್ ಬೈ ಪ್ರಾಡಕ್ಟ್ಸ್. ದಾಲ್ ಮಾಡಿದ್ದೆ ಸರ್. ಸೊ ದಾಲ್ ಮಾಡಿದ್ಮೇಲೆ ಈ ವರ್ಷ ನಾನು ₹200 per kg ತೊಗರಿ ಬೆಳೆ ಮಾರಿದ್ದೀನಿ. ಹೌದಾ? ಇಲ್ಲೇ ಲೋಕಲ್ ಪ್ಲಸ್ ಬೆಂಗಳೂರು, ಮೈಸೂರು, ತುಮಕೂರು ಆಯ್ತು. ಮಾರ್ಕೆಟಿಂಗ್ ಅಂದ್ರೆ ಹೆಂಗ್ ಮಾಡಿದ್ರಿ? ಈಗೇನು ನಿಮ್ಮ ಸ್ನೇಹಿತರ ಬಳಗದಲ್ಲಿ ಕೊಟ್ಟರು ಸರ್? ಕೊಯ್ಡಿ ಬಂದಾಗ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಒಳಗೆ ಮೋಸಂಬಿನೂ ಇತ್ತು ಸರ್ ನನ್ನ ಹತ್ರ. ಸೊ ಮೋಸಂಬಿ ಭಯಂಕರ ಇಳ್ಳು ಬಂದಿತ್ತು ಸರ್. ಭಾಳ ಇದು ಇತ್ತಲ್ಲ ಸರ್. ಕೊಯ್ಡಿ ಒಳಗೆ ಎಲ್ಲಿಂದ ನಾವು ಓಡಾಡಬಾರ್ದು, ಹೋಗ್ಬಾರ್ದು, ಔಟ್ ಸೈಡ್ಸ್ ನಾವು ಹೋಗಿ ಸೇಲ್ ಮಾಡೋದಾಗಲ್ಲ. ಇಮಿಡಿಯೇಟ್ ವಾಟ್ಸ್ಆಪ್ ಗ್ರೂಪ್ಸ್ ತಯಾರು ಮಾಡೋದು ಸರ್. 3 to 4 ವಾಟ್ಸ್ಆಪ್ ಗ್ರೂಪ್ಸ್ ತಯಾರು ಮಾಡೋದು. ಗ್ರೂಪ್ಸ್ ತಯಾರು ಮಾಡಿ ಬ್ರಾಡ್ಕಾಸ್ಟ್ ಗ್ರೂಪ್ ಸರ್. ಅದ್ರೊಳಗೆ ನೋ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಏನೂ ಇಲ್ಲ, ಬರೀ ಬಿಸ್ನೆಸ್ ಮೇಜರ್ ಮಾರ್ಕೆಟಿಂಗ್. ನಾ ಕಳಿಸಿದ ಮೆಸೇಜ್ ಅವ್ರಿಗೆ ಸರ್, ಅವ್ರು ಕಳಿಸಿದ್ ನನಗೆ ಇಂಡಿವಿಜುವಲ್ ಬರ್ತೀವಿ ಸರ್ ಮೆಸೇಜ್. ಸೊ ಅದ್ರೊಳಗೆ ನಾ ಹಾಕ್ಬಿಟ್ಟೆ ಸರ್. ಆನಿಯನ್ ಇದೆ, ಆರ್ಗ್ಯಾನಿಕ್ ತೊಗರಿ ಬೇಳೆ ಇದೆ, ಮತ್ತೆ ಇದು ಮೋಸಂಬಿ ಇದೆ, ಮ್ಯಾಂಗೋ ಇದೆ, ಎಲ್ಲ ಗ್ರೂಪ್ ಒಳಗೆ ಈಗ ಸದ್ಯಕ್ಕೂ ಗ್ರೂಪ್ ಒಳಗೆ ಸರ್. ಸೊ ಯು ಕಾಂಟ್ ಇಮ್ಯಾಜಿನ್ ಸರ್, ಫಸ್ಟ್ ಟೈಮ್ ಅಷ್ಟೊಂದು ಚಲೋ ರೇಟ್ ಸಿಕ್ಕಿತ್ತು ನನಗೆ ಮೋಸಂಬಿದು. ಯಾಕಂದ್ರೆ ಎಲ್ಲ ಡಾಕ್ಟರ್ಸ್ ಅವ್ರು ಹೋದಾಗ ಒಂದೇ ಒಂದು ಹೇಳ್ತಾರೆ ಸರ್, ನಿಮಗೆ ಮೋಸಂಬಿ ಜ್ಯೂಸ್ ಕುಡೀರಿ, ಇಟ್ ಈಸ್ ಅ ಸಿಟ್ರಸ್ ಫುಡ್. ಈಚ್ ಅಂಡ್ ಎವ್ರಿ ಡಾಕ್ಟರ್ ವಿಲ್ ವಿಟಮಿನ್ ಸಿ ಇರ್ತದೆ, ಅದು ಇಮ್ಯುನಿಟಿ ಪವರ್ ಹೆಚ್ಚಿರ್ಬೋದು. ಸೇಮ್ ಪೀರಿಯಡ್ ಒಳಗೆ ಸರ್ DNA ಒಂದು ನ್ಯೂಸ್ ಚಾನೆಲ್ GT ಒಳಗೆ ಬರ್ತಿತ್ತಲ್ಲ ಸರ್, ಅವ್ರ ಒಂದು ಮೋಸಂಬಿ ಬಗ್ಗೆ ಒಂದು ಎಪಿಸೋಡ್ ಇಟ್ಟಿರ್ ಸರ್. ಸೊ ಇಟ್ ಕಂಟೆಂಟ್ಸ್ ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್. ಸೊ ಇದು ಒಂದು ಹೈಲೈಟ್ ಮಾಡೋದು ಸರ್. ಎಲ್ಲರ ಇನ್ಫಾರ್ಮೇಶನ್ ಏನಾರ ಸಿಕ್ತಂದ್ರೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕ್ಬಿಡ್ತೀನಿ ಸರ್. ಸೊ ದಟ್ ಈಗ ಎಲ್ಲರಿಗೂ ಅದು ಗೊತ್ತದ ಮಿಶ್ರ ಅಂತ ಇರಲ್ಲ. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ದೇ ಆರ್ ವೆರಿ ಪ್ಯೂರ್ ಅಂಡ್ ಪ್ಯೂರ್. ಆ ವಿಶ್ವಾಸ ಇತ್ತು ನಿಮ್ಮ ಉತ್ಪನ್ನಗಳ ಮೇಲೆ. ಎಸ್ ಸರ್. ಈ ವರ್ಷ ಸರ್ ಮ್ಯಾಂಗೋ ಸೀಸನ್ ಭಯಂಕರ ಪ್ರಾಫಿಟೇಬಲ್ ಇತ್ತು ಫಸ್ಟ್ ಟೈಮ್ ಸರ್. ಅಲ್ಫಾನ್ಸೋನು ಸರಿಯಾಗಿ ಬಂದಿತ್ತು ಸರ್. ಬೇನಿಶಾನ, ಮಲ್ಲಿಕಾ, ಇವು 3 ವೆರೈಟಿ ಸರ್ ನನ್ನ ಹತ್ರ. ಈ ಸಲ ಮತ್ತೆ ಮಾವಿನ ಇಳುವರಿ ಹೆಂಗಾಯ್ತು ನಿಮಗೆ? ಚೆನ್ನಾಗಿದೆ ಸರ್. ಅಲ್ಫಾನ್ಸೋ ₹300 kg ಸೇಲ್ ಮಾಡಿದ್ದೀನಿ. ಬೇನಿಶಾನ ಅಂಡ್ ಮಲ್ಲಿಕಾ 150 per kg ಸೇಲ್ ಮಾಡಿದ್ದೀನಿ. ಸೊ ಇದ್ರಕ್ಕೆ ಮೇಂಟೈನ್ ಮಾಡ್ಲಿಕ್ಕೆ ಏನದ ಸರ್, ಆಕ್ಚುಲಿ ಸ್ವಲ್ಪ 3-4 years ನನಗೆ ಬಹಳ ಕಷ್ಟ ಆಯ್ತು. ಈಗ ಗ್ರಾಹಕರು ನಿಮ್ಮಲ್ಲೇ ಬಂದು ತಗೊಂಡು ಹೋದ್ರು ಅಥವಾ ನೀವು ಕಳಿಸ್ತೀರಿ ಅವ್ರಿಗೆ? ಬಲ್ಕ್ ಇತ್ತಂದ್ರೆ ನಾ ಡೆಲಿವರಿ ಕೊಡ್ತೀನಿ ಸರ್. ಆರ್ಡರ್ ಇತ್ತಂದ್ರೆ, ಇಲ್ಲಾಂದ್ರೆ ಸೀದಾ ಅವ್ರ ಮನೆಗೆ ಬಂದು ಪರ್ಚೇಸ್ ಮಾಡಿಬಿಡ್ತಾರೆ ಸರ್. ಅಂದ್ರೆ ನೆಟ್ವರ್ಕ್ ಸಮಸ್ಯೆ ಇಲ್ಲ ನಿಮಗೆ, ಮಾರಾಟ ಮಾಡುವಂತದ್ದು ಸಮಸ್ಯೆ ಇಲ್ಲ, ಮಲ್ಟಿಪ್ಲೈ ಆಗ್ತಾ ಇದೆ ಸರ್. ಮಾವಿನ ಹಣ್ಣು ಅಡ್ಡಿ ಇಲ್ಲ. ಉಳಿದಂತಹ ಉತ್ಪನ್ನಗಳು ಹೆಂಗಂತ? ಆನಿಯನ್ ಸರ್, ಆನಿಯನ್ 10 kg ಪ್ಯಾಕ್ಸ್ ಮಾಡ್ತೇನೆ ಸರ್. 10 kg ಬ್ಯಾಗ್ ₹300, ₹350. ಮಾರ್ಕೆಟ್ ನೋಡಿ, ಮಾರ್ಕೆಟ್ಗಿಂತ ನಮ್ದು 20-25% ಹೆಚ್ಚಿಗಿರ್ತದೆ. ಯಾಕಂದ್ರೆ ನಮ್ದು ಈಲ್ಡ್ ಕಡಿಮೆ ಬರುತ್ತೆ ಸರ್.
ಈಗ ನಾವು ಪೆಸ್ಟಿಸೈಡ್ ಯೂಸ್ ಮಾಡಿದ್ದು ಸಪೋಸ್ ತೊಗರಿ 1 ಎಕರ್ಕ 10 ಕ್ವಿಂಟಲ್ಸ್ ಬಂತಂದ್ರೆ ನಮ್ದು 4 to 5 ಕ್ವಿಂಟಲ್ಸ್ ಬರುತ್ತೆ ಸರ್. ಸೊ ನಾವು ಸರ್ವೈವ್ ಆಗ್ಬೇಕಲ್ಲ ಸರ್. ಅಂದ್ರೆ ಒಂದ್ ಸ್ವಲ್ಪ ಬೆಲೆ ಹೆಚ್ಚು ಮಾಡಬೇಕು, ಇಳುವರಿ ಸ್ವಲ್ಪ ಕಡಿಮೆ ಬರ್ತದೆ ಅಂತ ಹೇಳ್ತಾವೆ. ಅದು ಇನ್ನೂ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಅದ ಅಂತೀರಿ? ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಮಣ್ಣಿನ ಆರೋಗ್ಯ ಸುಧಾರಣೆ ಆಯಿತು ಮತ್ತೆ ಅದು ಸುಸ್ಥಿರವಾಗಿ ಸಸ್ಟೈನೇಬಲ್ ಆಗಿ ಉಳಿತು ಅಂತಂದ್ರೆ ನಿಮ್ಮ ಉತ್ಪನ್ನ ಕೂಡ ಅಷ್ಟೇ ಒಂದು ಸುಸ್ಥಿರತೆ ಬರ್ತದೆ. ಬಟ್ ನಾನು ಈಗ ಆಲ್ಮೋಸ್ಟ್ 2008 ನ ಟರ್ನ್ ಆಗಿದ್ದು. ಸೊ 2004 ನಾನು ಕೃಷಿಗೆ ಹೋಗಿನಿ ಸರ್. ಬಟ್ ಪ್ಯೂರ್ ಆರ್ಗ್ಯಾನಿಕ್ ಮಾಡೋದು 2008. ಲ್ಯಾಂಡ್ ಒಳಗೆ ನೀವು ಕಾಲಿಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಅಗ್ರಿಕಲ್ಚರ್ ಅಂಡ್ ಆರ್ಗ್ಯಾನಿಕ್ ಇದೆ, ಸಾವಯವ ಇದೆ ಇಲ್ಲ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಫುಲ್ ಪೂರಸ್ ಇರುತ್ತೆ ಸರ್. ಇದು ಏನಾಗಿರುತ್ತೆ ಸರ್, ಇದು ಪೆಸ್ಟಿಸೈಡ್ ಹಾಕಿದ್ದು ಅಥವಾ ಫರ್ಟಿಲೈಸರ್ ನಾವು ಹಾಕಿ ಇದು ಮಾಡಿದ್ದು ಹಾರ್ಡ್ ಆಗಿರುತ್ತೆ, ಹಾರ್ಡ್ ಇರ್ತದೆ, ಬೆರೆಸಿರ್ತದೆ. ರೇನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಒಂದು ಕೃಷಿ ಹೊಂಡ ಮಾಡಿರಿ. ಹಾ ಸರ್, ನಂದು ಹೊಲದ ರೇನ್ಫಾಲ್ ಸೀಸನ್ ಒಳಗೆ ಏನು ಸರ್ಪ್ಲಸ್ ವಾಟರ್ ಇರುತ್ತೆ ಸರ್, ಅದಕ್ಕೊಂದು ಓಪನ್ ಡ್ರೈನ್ ಮಾಡ್ಕೊಂಡು ಒಂದು 40 by 100 feet ಅಡಿದ್ದು ಡೀಪ್ 8 and 10 feet ಸರ್. ಒಂದು 10 ಫೂಟ್ ಆಳ, ಹಾ ಸರ್, 150 ಫೂಟ್ ಉದ್ದ, 40 ಫೂಟ್ ಅಗಲ, ಇಷ್ಟು ದೊಡ್ಡ ಕೃಷಿ ಹೊಂಡ ತಾವು ಮಾಡ್ಕೊಂಡು? ಹಾ ಸರ್. ನಿಮ್ಮ ಬಲದ ಮೇಲೆ ಮಾಡ್ಕೊಂಡಿರ ಅಥವಾ ಇದಕ್ಕೆ ಏನಾದ್ರು ಸಹಾಯ? ಫಸ್ಟ್ ನಾನೇ ಮಾಡ್ಕೊಂಡಿದ್ದ, ಬಟ್ ಆಮೇಲೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ದವ್ರು ಬಂದು ಎಲ್ಲ ನೋಡಿ ಮಾಡಿ ಅದಕ್ಕೆ ಸಬ್ಸಿಡಿ ಕೊಟ್ಟರು ಸರ್. ಅಂದ್ರೆ ಮೊದಲು ನಾ ಇನ್ವೆಸ್ಟ್ ಮಾಡಿ ತಾವೇ ಮೊದಲು ಮಾಡಿರಿ? ಹಾ ಸರ್. ಸೊ ಅದರದ ಲೆವೆಲ್ ಕಿಂತ ಕೆಳಗಡೆ ಸರ್ ಓಪನ್ ವೆಲ್ 60 feet ಡಯಾಮೀಟರ್, 60 feet ಅಡಿ ಓಪನ್ ವೆಲ್ ಸರ್. ಡೆಪ್ತ್ 45 feet ಸರ್. ನೀವು 2 10 HP ಮೋಟರ್ ಹಚ್ಚಿದ್ರು ನೀರು ಸರ್ ಅಲ್ಲ ಸರ್, ಅಷ್ಟೊಂದು ನೀರಿದೆ ಸರ್. ಅದು ಇಟ್ಸ್ ಗಾಡ್ ಗಿಫ್ಟ್ ಸರ್. ಅಂದ್ರೆ ಮೊದಲಿಂದ ಬಾವಿ ತಮ್ಮಲ್ಲಿ ಅದ ದೊಡ್ಡ? ಇಲ್ಲ ಸರ್, ನನ್ನ ಕೈ ಮೇಲೆ ನಾ ತಾವೇ ತೋಡಿದ್ರಿ? 2008 ಅದು ಡಿಗಿಂಗ್ ಮಾಡಿದ್ದು ಸರ್. ಆದ ನಂತರ ಒಂದು ವರ್ಷಕ್ಕೆ 2009 ಒಳಗೆ ಒಂದು ಟ್ಯೂಬ್ವೆಲ್, ನೆಕ್ಸ್ಟ್ 2010 ಒಳಗೆ ಒಂದು ಟ್ಯೂಬ್ವೆಲ್ ಸರ್. 2 ಟ್ಯೂಬ್ವೆಲ್ 200 feet, ಎಕ್ಸಾಕ್ಟ್ಲಿ 200 feet ಸರ್. ಎರಡಕ್ಕೆ 3.5 inch ಇದೆ ಸರ್. ಈಗೇನು 150 ಫೂಟ್ ಇರುವಂತಹ ಕೃಷಿ ಹೊಂಡದೊಳಗ ಮಳೆ ನೀರು ಸಂಗ್ರಹ ಆಗುತ್ತೆ. ನಿಮ್ಮ ಹೊಲದೊಳಗೆ ಬಿದ್ದಿದ್ದು ನೀರು, ಆಮೇಲೆ ಬೇರೆ ಹೊಲದೊಳಗೆ ಬಿದ್ದಂತಹ ನೀರು ಕೂಡ ಅದರಿಂದ ನಿಮ್ಮ ಬಾವಿಗೂ ಬಹಳ ನೀರು ಬರ್ತಾ ಇದೆ, ಬೋರ್ವೆಲ್ಗೂ ನೀರು ಬರ್ತಾ ಇದೆ. ಹಾ ಸರ್. ಇದು ಕ್ಯೂಟ್ ಸೀಸನ್ ಇತ್ತಲ್ಲ ಸರ್, ಸಮ್ಮರ್ ಸೀಸನ್. ಆಕ್ಚುಲಿ ಐ ಆಮ್ ಲೀಸ್ಟ್ ಲೋ ಲೆವೆಲ್ ಸರ್ ನಂದು ಫಾರ್ಮ್. ಅದಕ್ಕಿಂತ ಮೇಲ್ಗಡೆ ಯಾರ್ದು ಫಾರ್ಮ್ ಇತ್ತು, ಅವ್ರ ಬಳಿ ಬಾವಿ ಇತ್ತು, ಓಪನ್ ವೆಲ್ ಇತ್ತು, ಟ್ಯೂಬ್ವೆಲ್ ಇತ್ತು. ಅವರು ಶುಗರ್ ಕೈನ ಹಚ್ಚಿದ್ರು ಸರ್. ಬಟ್ ವಾಟರ್ ಲೆವೆಲ್ ಬಹಳ ಡೆಪ್ತ್ ಹೋಗಿತ್ತು ಸರ್ ಅವ್ರದ್ದು, ಬಟ್ ನಂದು ಹೋಗಿದ್ದಿಲ್ಲ ಸರ್. ಸೊ ನಂದು ಫುಲ್ ಚಾರ್ಜ್ ಇತ್ತು. ಯೂಶಲಿ ಆಲ್ಮೋಸ್ಟ್ ಒಂದು 50 to 100 ಕ್ಯಾಟಲ್ಸ್ ಹೊರಗಿಂದ ಬಂದು ನನ್ನ ಹತ್ರ ನೀರು ಕುಡಿತಾ ಇದ್ರು. ಅದಕ್ಕೆ ಒಂದು ಅರೇಂಜ್ಮೆಂಟ್ ಮಾಡ್ಬಿಟ್ಟೇನೆ ಸರ್ ನಾನು. ಹಾಫ್ ಸೆಮಿ ಸರ್ಕಲ್ ಒಂದು ಟ್ಯಾಂಕ್ ಇದು ಮಾಡ್ಕೊಂಡು, ಕಾಂಕ್ರೀಟ್ ಟ್ಯಾಂಕ್, ಅದ್ರ ತುಂಬಿಟ್ಟು ನೀರಿನ ವ್ಯವಸ್ಥೆ ಸರ್ ಎಲ್ಲ ದನಕರುಗಳಿಗೆ ಎಲ್ಲ ಕೊಡಿಸ್ಕೊಳ್ಳೋದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಒಳಗ ನನ್ನ ಹತ್ರ ಎಮ್ಮೆಗಳು ಇಲ್ಲ ಸರ್, ಜರ್ಸಿ ಆಕಳ ಇಲ್ಲ ಸರ್. ಜರ್ಸಿ ಆಕಳಿಲ್ಲ? ಇಲ್ಲ ಸರ್, ಎಲ್ಲ ದೇಶಿ ಆಕಳ, ದೇವಣಿ ಆಕಳ ಸರ್. ಯಾಕಂದ್ರೆ ಜರ್ಸಿ ಆಕಳು ಸಮ್ಟೈಮ್ಸ್ ಐ ವಿಲ್ ರೆಫರ್ ಇಟ್ ಆಸ್ ಎ ಹಿಟ್ಟಿನ ಗಿರಣಿ ಸರ್. ಅದಕ್ಕೆ ಎಷ್ಟು ಮೇವು ಹಾಕ್ತೀರ ಅಂದ್ರೆ ಪೋಷಕಾಂಶಗಳು ಇರುವುದಿಲ್ಲ ಅಂತ ಅಂತೀರಿ? ಫ್ಯಾಟ್ಸ್ ಬಹಳ ಇರುತ್ತೆ ಸರ್, ಇದ್ರೊಳಗೆ ಏನದ ಪೋಷಕಾಂಶ ಹೆಚ್ಚಿಗಿರುತ್ತೆ ಸರ್. ಇದು ನಮ್ಮ ದೇಸಿ ಆಕಳು ಹಾಲಿನ. ಹೆಂಗ ಸೆಗಣಿಯನ್ನ ತಾವು ಟೆಸ್ಟ್ ಮಾಡಿದ್ದೀರಿ ಏನು? ಈಗ ಜರ್ಸಿ ಸೆಗಣಿ ಆಯ್ತು ಅಥವಾ ನಮ್ಮ ದೇವಣಿ? ಅಲ್ಲ ಸರ್, ಜರ್ಸಿ ನನ್ನ ಹತ್ರ ಇದ್ದೇ ಇದ್ದಿಲ್ಲ, ಟೋಟಲಿ ಇದ್ದಿಲ್ಲ, ಅಡ್ಡಿಲ್ಲ. ಈಗ ದೇವಣಿದೇನು ಸೆಗಣಿ ಅದ, ಅದನ್ನೇನಾದ್ರೂ ಟೆಸ್ಟ್ ಮಾಡಿ ಇದ್ರೊಳಗೆ ಎಷ್ಟು ಸಂಪತ್ತದ ಅಂತ ಹೇಳಿ ಏನಾದ್ರು? ಎಸ್ ಸರ್, ಇದು ಥಂಬ್ ರೂಲ್ ಒಂದು ನಾ ಹೇಳ್ತೇನೆ ಸರ್. ಇದ್ರದ್ದು ಒಂದು ಸ್ಮೆಲ್, ಅದ್ರದ್ದು ಒಂದು ಸ್ಮೆಲ್ ಸರ್. ಯು ಕ್ಯಾನ್ ಡಿಫ್ರೆನ್ಶಿಯೇಟ್, ಗೊತ್ತಾಗ್ಬೇಕು. ಇವನ್ ಗೋಮೂತ್ರ ಇದ್ರದ್ದು, ಅದ್ರದ್ದು ಗೋಮೂತ್ರ ಸ್ಮೆಲ್ ಮೇಲೆ ಗೊತ್ತಾಗುತ್ತೆ. ಇಟ್ ಈಸ್ ಅ ಥಂಬ್ ರೂಲ್ ಸರ್. ಇದು ನಾ ಟೆಸ್ಟ್ ಮಾಡಿಸಿಲ್ಲ ಸರ್, ಎಲ್ಲರೂ ಹೇಳಿದ್ರು, ನಾನು ಹೇಳಿದ್ದು. ಬಟ್ ಇಟ್ ಈಸ್ ನಂದು ಪ್ರಾಕ್ಟಿಕಲಿ ಅಂದ್ರೆ ಇದು ಥಂಬ್ ರೂಲ್ ಇದು ಮಾಡಿದ್ದು. ಸೊ ಅದಕ್ಕೆ ನನಗೆ ಟೋಟಲಿ ಶುರುವಿಂದ ಹಿಡಿದು ನನಗೆ ಇದು ಇದ್ದಿದ್ದಿಲ್ಲ ಸರ್ ಅದ್ರ ಮೇಲೆ. ಈಗ ಸದ್ಯಕ್ಕೆ ಡೆನ್ಮಾರ್ಕ್ ಅವರು ಈಗ ನಮ್ಮ ಗಿರಾಕಾಗಿ ಇದು ಮಾಡಿರ್ತಾರೆ ಸರ್. ಸೊ ಇದು ಒಂದು ಆಕಳ ಅಥವಾ ದನಗಳು ನಮ್ಮಲ್ಲಿ ಇದ್ದಾಗೆ ನಾವು ಸಾವಯವ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಸರ್. ಅದಕ್ಕೆ ನಿಮ್ಮ ಥ್ರೂ ಯುವರ್ ಆಕಾಶವಾಣಿ ಮೂಲಕ ಒಂದು ಮಾತು ಹೇಳ್ಬೇಕಂದ್ರೆ, ನಾವು ಬರೀ ಒಂದೇ ಕ್ರಾಪ್ ಹಾಕೊಂಡು ಅಥವಾ ಒಂದೇ ಬೆಳೆ ಹಾಕೊಂಡು ಅದ್ರ ಮೇಲೆ ನಾವು ನಿರ್ಭರ ಇರ್ತೇವೆ ಸರ್. ಅದ್ರ ರೇಟ್ ಸರ್, ರೈತರು ಯಾವಾಗೂ ರಿಸೀವಿಂಗ್ ಎಂಡ್ ಮೇಲೆ ಇರ್ತಾರೆ. ಮಾರ್ಕೆಟ್ ಒಂದು ಹೊಡೆದ್ ಬಿಡ್ತಾರೆ ಸರ್. ಲೇಬರ್, ಮಳೆ ಬಂತು, ಮಳೆ ಹೆಚ್ಚಿಗಾಯ್ತು, ಎಲ್ಲಾನು ಸರ್. ಬೀಜ ಒಂದೊಂದ್ಸಲ ಜರ್ಮಿನೇಷನ್ ಆಗಲ್ಲ. ಟೋಟಲಿ ಆಲ್ಮೋಸ್ಟ್ ಮೆನಿ ಮೋರ್ ಫ್ಯಾಕ್ಟರ್ಸ್ ಆರ್ ದೇರ್ ಸರ್. ಫಾರ್ಮರ್ ಈಸ್ ಆಲ್ವೇಸ್ ಆನ್ ದ ರಿಸೀವಿಂಗ್ ಎಂಡ್. ಹೌದು. ಸೊ ಈ ಸಾವಯವ ಪದ್ಧತಿ ಒಳಗ ನಾವು ಯಾವಾಗೂ ರಿಸೀವಿಂಗ್ ಎಂಡ್ ಅಂತ ಹೇಳಿ ಬರಲ್ಲ ಸರ್. ನಾವು ಎರೆಹುಳ ಗೊಬ್ಬರ ತಯಾರು ಮಾಡ್ತೀನಿ ಸರ್, ಗೋಬರ್ ಗ್ಯಾಸ್ ಪ್ಲಾಂಟ್ ಇದೆ ಸರ್ ನನ್ನ ಹತ್ರ, ಬಯೋಡೈಜೆಸ್ಟರ್ ಇದೆ ಸರ್, ಗೋಕೃಪ ಅಮೃತ ತಯಾರು ಮಾಡ್ತೀನಿ ಸರ್, ಮತ್ತೆ ಜೀವಾಮೃತ ತಯಾರು ಮಾಡ್ತೀನಿ ಸರ್, ಘನ ಜೀವಾಮೃತ ತಯಾರು ಮಾಡಿದ್ದೆ ಸರ್.
ಆಯ್ತು. ಎಲ್ಲಾ ಸಂಪನ್ಮೂಲಗಳನ್ನ ನೀವೇ ಕ್ರೋಢೀಕರಣ ಮಾಡ್ತಾ ಇದ್ದೀರಿ, ನೀವೇ ತಯಾರು ಮಾಡ್ತಾ ಇದ್ದೀರಿ. ಹರ್ಬಲ್ ಪೆಸ್ಟಿಸೈಡ್ ಇದು ಈ ತೊಗರಿ ಉಡ್ಸಿನ್ ಸರ್. ಸೊ ಇದು ಆಗಿದ್ದು ಒಂದು 15 ದಿವಸಿಗೆ ನಾವು ನಾ ಹೇಳ್ದಲ್ಲ ಸರ್ ಆಕಳದು ತಪ್ಪಲ್ ತಿನ್ನಲ್ಲ ಅಂತ, ಅದು ನೆನೆಲಿಕ್ಕೆ ಇಡ್ತೇವೆ ಸರ್. 20 ಡೇಸ್ ಆಗನ ಅದ್ರದ್ದು ಪೀರಿಯಡ್ ಮುಗಿತು ಸರ್. ಇಟ್ಸ್ ರೆಡಿ ಫಾರ್ ಯೂಸ್. ಅದು ನಾವು ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಸ್ಪ್ರೇ ಮಾಡ್ತೇವೆ ಸರ್ ನೀರಾಗ ಕಲಸಿ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅದು ನೀವು ಎವ್ರಿ 15 ಡೇಸ್ ನೀವು ಸ್ಪ್ರೇ ಮಾಡ್ಬೇಕು ಸರ್. ಇದು ತೊಗರಿದು ಒಂದು ಪ್ಲಾಟ್ ನಲ್ಲಿ ಒಂದು ಲೇಯರ್ ಆಗ್ಬಿಡುತ್ತೆ ಸರ್, ಅದು ಬ್ಯಾಡ್ ಸ್ಮೆಲ್. ಸೊ ಬಟರ್ಫ್ಲೈ ಬರಲ್ಲ, ಯಾವ್ದು ಇನ್ಸೆಕ್ಟ್ಸ್ ಬರಲ್ಲ, ತತ್ತಿ ಇಡಲ್ಲ, ಹುಳ ಆಗಲ್ಲ, ಅಂದ್ರೆ ಬೆಳೆ ಎಲ್ಲ ಸುರಕ್ಷಿತ ಇರ್ತದೆ. ಸಿಂಪಲ್ ತೆರಿ ಸರ್. ಇದೇ ನಾಲೆಜ್ ಮೊದಲಿನವ್ರ ಹತ್ರ ಇತ್ತು ಸರ್, ಅಂದ್ರೆ ನಮ್ಮ ಮುತ್ತೆ ಅವ್ರದ್ದು ಹತ್ರ, ಅವ್ರ ಅಪ್ಪರ ಹತ್ರ. ಬಟ್ ಇದು ನಮ್ಮ ಅಪ್ಪರ ಟೈಮಿಗೆ ಇದು ಟ್ರಾನ್ಸ್ಫರ್ ಆಗಿಲ್ಲ ಸರ್. ಯಾಕಂದ್ರೆ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ಬಂತು, ಇದು ಎಲ್ಲ ಸಾಯಿಲ್ ಅದು ಎಲ್ಲ ಪೂರ ಡಿಸ್ಟ್ರಾಯ್ ಆಯ್ತು ಸರ್. ಸೊ ಇದು ಒಂದು ಬಹಳ ಮೇಜರ್ ಪಾರ್ಟ್ ಸರ್. ಎಲ್ಲ ರೈತರು ಬಂದ್ರೆ ಸಮಗ್ರ ಕೃಷಿ ಹೋಗ್ಬೇಕು ಸರ್. ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಮತ್ತು ನಮ್ಮ ಅಗ್ರಿಕಲ್ಚರ್. ಇದು ಬೇಸಿಕಲಿ ಇನ್ನೊಂದು ಥಿಂಗ್ ಸರ್. ನಾ ಅಣ್ಣಾ ಹಜಾರೆ ಅಲ್ಲಿ ಹೋಗಿದ್ದೆ ಸರ್, ನಾನು ರಾಳೆಗಣಸಿದ್ದಿಗೆ ಹೋಗಿದ್ದೆ. ಹಾ ಸರ್, ಗುಲ್ಬರ್ಗಲ್ಲಿಂದ 2 ವೀಲರ್ ಮೇಲೆ ಹೋಗಿದ್ದೆ ಸರ್ ನಾನು. ಸೊ ಅಲ್ಲಿ ಒಂದು ಅವ್ರದ್ದು 5 ಪ್ರಿನ್ಸಿಪಲ್ ಸರ್. ವೆರಿ ಫಸ್ಟ್ ಸಾಯಿಲ್ ಕನ್ಸರ್ವೇಷನ್ ಬಗ್ಗೆ ಅವ್ರದ್ದು ಒಂದು ಥಿಯರಿ ಸರ್. ವಾಟರ್ ಕನ್ಸರ್ವೇಷನ್, ಮಣ್ಣು ನೀರಿನ ಸಂರಕ್ಷಣೆ. ನಮ್ಮ ಹೊಲದಾಗ ಬಿದ್ದಿದ್ದು ನೀರ ನಮ್ಮ ಹೊಲ ನುಂಗಬೇಕು, ನಿಜ. ಮತ್ತೊಬ್ಬರ ಹೊಲದಲ್ಲಿ ಅಡ್ಡಿಲ್ಲ, ಅದ್ರ ಜೊತೆ ನಮ್ ಸಾಯಿಲ್ ಹೋಗ್ತಾವ ಸರ್. ಮತ್ತೊಬ್ಬರ ಹೊಲದ ನೀರು ನಮ್ಮಲ್ಲಿ ಬರಲ್ಲ. ನಾ ಈಗ ಅದೇ ಟ್ರೈ ಮಾಡಿದ್ದೆ ಸರ್. ಒಂದು ಪ್ರಾಜೆಕ್ಟ್ ಇಟ್ಕೊಂಡಿನಿ ಸರ್ ನಾನು. ನಂದು ಸ್ವಲ್ಪ ಸ್ಲೋಪಿ ಲ್ಯಾಂಡ್ ಇದೆ ಸರ್ ನನ್ನ ತೋಟದ ಬಾಜು. ಸೊ ಅಲ್ಲಿಂದ ಎಲ್ಲರೂ ಒಂದು ಡ್ರೈನ್ ಮಾಡಿ ನನ್ನ ಹತ್ರ ಬಿಟ್ಬಿಟ್ಟಾರ ಸರ್ ಅವ್ರಿಗೆ. ಸೊ ಮೈ ಲ್ಯಾಂಡ್ ಇಸ್ ಟೋಟಲಿ ಡಿಸ್ಟ್ರಾಯ್ಡ್ ಅದ್ರೊಳಗೆ. ಈಗ ಒಂದು ವಿಚಾರ ಮಾಡ್ತಾ ಇದ್ದೇನೆ ಸರ್, ಎಲ್ಲ ಸರ್ ಸಂಘಟನೆ ಡಿಸ್ಕಸ್ ಮಾಡೀನಿ ಸರ್ ನಾನು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಸಂಘಟ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೂ ಡಿಸ್ಕಸ್ ಮಾಡೀನಿ ಸರ್. 1 acre ಅದು ಏನ್ ನೀರ್ ಬಂದ್ ನಿಂದಿರ್ತಾವ, 1 acre ಲ್ಯಾಂಡ್ ಇದೆ ಸರ್, ಅದಕ್ಕೆ ಡೀಪನಿಂಗ್ ಮಾಡಿ ಒಂದು ಲೇಕ್ ಮಾಡ್ಬಿಡೋದು. ಒಂದು ದೊಡ್ಡ 1 acre ಲೇಕ್ ಸರ್, ಒಂದು ಕೆರೆ ಆಗ್ತದೆ ಸರ್. ಸುತ್ತಮುತ್ತ ಎಲ್ಲರಿಗೆ ವಾಟರ್ ರೀಚಾರ್ಜಿಂಗ್ ಆಗ್ತದೆ ಸರ್. ಇದ್ರೊಳಗೆ ಏನದ ಸರ್, ನಾವು ಮಾಡಿದ್ದು ನಮಗೆ ಫಲ ಸಿಗ್ಬೇಕಂತ ಅದು ಕೃಷಿನೇ ಅಲ್ಲ ಸರ್. ಯಾಕಂದ್ರೆ ರೈತರು ಅಂದ್ರೆ ಒಂದು ಶಬ್ದಲ್ಲಿ ರೈತ ಅಂತಂದ್ರೆ ದಾತ ಸರ್, ಎಲ್ಲರಿಗೆ. ಹಾ ಸರ್, ಅದು ಒಂದು ಬೇಸಿಕ್ ಥಿಂಗ್ ಸರ್. ಅದು ಎಲ್ಲರಿಗೆ ನಾವು ಹೆಲ್ಪ್ ಮಾಡ್ಬೇಕು. ಬಟ್ ಈ ಪರಿಸ್ಥಿತಿ ಒಳಗ ರೈತ ಒಂದು ಬಹಳ ಪೂರ್ ಸ್ಥಿತಿ ಒಳಗೆ ಬರ್ತಾ ಇದೆ. ಡ್ಯೂ ಟು ಸಮ್ ಪಾಲಿಸೀಸ್, ಮೇ ಬಿ ಎನಿಥಿಂಗ್, ಎನಿ ಫ್ಯಾಕ್ಟರ್ಸ್. ಸಸ್ಟೈನಬಲ್ ಮಾಡ್ಬೇಕಂದ್ರೆ ನಾವೇ ಒಂದು ಬೈ ಪ್ರಾಡಕ್ಟ್ ಹೋಗ್ಬೇಕು ಸರ್. ಸರ್ ಜಾಗ್ರಿ 10 kg ಬಕೆಟ್ ತಯಾರು ಮಾಡೀನಿ ಸರ್. 5 kg ಫಸ್ಟ್ 10 kg ಮಾಡಿದ, ಮತ್ತೆ ನಾನೋ ಟೆಕ್ನಾಲಜಿ ಬರ್ತಾ ಅದು 1 kg, 1/2 kg, 15 grams ತಯಾರು ಮಾಡಿದೆ ಸರ್. ಎವ್ರಿ ಟೈಮ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೇನೆ ಸರ್ ನಾನು. 15 ಗ್ರಾಮ್ ಯಾಕಂದ್ರೆ ಮಕ್ಕಳು ಚಾಕ್ಲೇಟ್ ತಿನ್ನೋದು ರಿಪ್ಲೇಸ್ ಮಾಡ್ಬೇಕು. ನಿಜ. ಅದಕ್ಕೆ ತಾಯಿ ತಂದೆಗೆ ಅದು ಒಂದು ಮೆಸೇಜ್ ಹಾಕಿ ಸರ್, ಟ್ರೆಮೆಂಡಸ್ ಸೇಲ್ ಆಯ್ತು ಅದು. ಈಗ ನೆಕ್ಸ್ಟ್ 5 grams ಒಂದು ತರ್ತಾ ಇದ್ದೇನೆ ಸರ್. ಗಡಿಗೆ ಬೆಲ್ಲ ಅಂತ ಹೇಳಿ ತಯಾರು ಮಾಡಿದ್ದೆ ಸರ್, ಅದನ್ನು ಬಹಳ ಸೇಲ್ ಆಯ್ತು ಸರ್. ಸೊ ಟೋಟಲಿ ಪ್ಲಾಸ್ಟಿಕ್ ಫ್ರೀ ಲ್ಯಾಂಡ್ ಇದೆ ಸರ್. ಇನ್ನೊಂದು ಏನಿದೆ ಸರ್, ನಾನು ಕಬ್ಬ ಅದು ಎಲ್ಲ ಬೆಳೆದಿದ್ಮೇಲೆ ಬೆಂಕಿ ಹಚ್ಚೋದಿಲ್ಲ ಸರ್. ದಟ್ ಈಸ್ ದ ಮೇನ್ ರೀಸನ್. ಅದನ್ನೆಲ್ಲ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಸತ್ತೋಗ್ತಾವ ಸರ್. ಏನ್ ಮಾಡ್ತೀರಿ? ಅದಕ್ಕೆ ಒಂದು ಲೇಯರ್ ಹಂಗೆ ಇಟ್ಟು ಮತ್ತೊಂದು ಪಿಟ್ ಇದು ಮಾಡೀನಿ ಸರ್ ನಾನು. ಆ ಪಿಟ್ ಒಳಗೆ ಡಂಪ್ ಮಾಡಿ ಸ್ಲರಿ ಹಾಕಿ ಅದು ಗೊಬ್ಬರ ತಯಾರು ಮಾಡ್ಬಿಡ್ತೀನಿ ಸರ್. ಇದೇ ಕಬ್ಬಿಗೆ ಅದೇ ಗೊಬ್ಬರ ಹಾಕಿಬಿಡ್ತೀರಿ ಇಲ್ಲಿ ತನ ಸರ್. ಆಲ್ಮೋಸ್ಟ್ ಈಗ 5 to 10 years ಆಯ್ತು ಸರ್. ಹೊರಗಿಂದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಏನೂ ಹಾಕೇ ಇಲ್ಲ. ಏನ್ ಬೆಳೆಗಳದ್ದು ಉಳಿಕೆ ಇರ್ತೋ ಅದನ್ನೇ ಕಳಿಸಿ ನೀವು ಗೊಬ್ಬರ ಮಾಡ್ತಾ ಇದ್ದೀರಿ ಟೋಟಲಿ. ಈಗ ರೌದಿ ಅದೇನಿರ್ತದಲ್ಲ ಅದನ್ನೇನು ಮಲ್ಚಿಂಗ್ ಅಂತ ಹೇಳಿ ಉಪಯೋಗ ಮಾಡಿ ನೀರಿನ ತೇವಾಂಶ ಕಾಪಾಡೋದು. ಯೂಶಲಿ ಸಮ್ಮರ್ ಸೀಸನ್ ಒಳಗ ಟೆಂಪರೇಚರ್ ಬಹಳ ಇರುತ್ತೆ ಸರ್. ಅವಾಗ ನಾವು ಡ್ರಿಪ್ ಇರಿಗೇಷನ್ ಮಾಡಿದಾಗೂ ಏನ್ ಆಗುತ್ತೆ ಸರ್, ಅದು ಇವಾಪರೇಟ್ ಆಗೋದು ಚಲೋ. ಸೊ ಅದ್ರ ಮೇಲೆ ಒಂದು ರೌದಿ ಹಾಕ್ಬಿಟ್ಟು ಅಥವಾ ವಾಡ ಹಾಕ್ಬಿಟ್ಟು ಅಂದ್ರೆ ಅದು ತೇವಾಂಶ ಹಂಗೆ ಇರ್ತದೆ ಸರ್. ಕಬ್ಬು ಚೆನ್ನಾಗಿ ಬೆಳೀತದೆ ಸರ್. ಇದಕ್ಕೆ ಲಿಕ್ವಿಡ್ ಜೀವಾಮೃತ ಬಿಡ್ತೀನಿ ಸರ್ ಕಬ್ಬಿಗೆ ಎಲ್ಲ ಕ್ರಾಪಿಗೆ. ಬಟ್ ಹಾರ್ಟಿಕಲ್ಚರ್ ಕ್ರಾಪಿಗೆ ಗಣ ಜೀವಾಮೃತ ತಯಾರು ಮಾಡಿದ್ದೀನಿ ಸರ್. ಸೊ ಹಾಫ್ ಬರೇಡಿ ಅಂದ್ರೆ ಅರ್ಧ ಮಣ್ಣಿನೊಳಗ ಅರ್ಧ ಮೇಲ್ಗಡೆ, ಅದ್ರ ಮೇಲೆ ಹನಿ ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡಿದ ಸರ್. ಅದು ಇದು 6 months ತನ ಅದು ಮ್ಯಾನ್ಯೂರ್ ಹೋಗ್ತಾನೆ ಇರ್ತದೆ, ಇನ್ನ ಸರಬರಾಜು ಆಗ್ತಾನೆ ಇರ್ತದೆ ನಿರಂತರವಾಗಿ. ಜಿತೇಂದ್ರ ಮಿಶ್ರಾ ಅವರೇ, ಈಗ ತಾವು ಕೃಷಿ ಹೊಂಡದ ಬಗ್ಗೆ ಹೇಳಿದ್ರಿ. ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಅದರಿಂದ ನಮಗೆ ಬೇಕಾಗಿದೆ. ಏನಂತಂದ್ರೆ ಇಷ್ಟು ದೊಡ್ಡ ಒಂದು ಕೃಷಿ ಹೊಂಡ ಇದೆ, ಅದರ ಮೂಲಕ ಬಾವಿ ಕೂಡ ರೀಚಾರ್ಜ್ ಆಗ್ತದೆ, ಬೋರ್ವೆಲ್ ರೀಚಾರ್ಜ್ ಆಗ್ತಾ ಇದ್ದಾವೆ, ಆಮೇಲೆ ಸುತ್ತಮುತ್ತಲ ಸಹಿತ ನೀರು ಸಿಗ್ತಾ ಇದೆ ಅನ್ನುವಂಥ ಮಾತು ಹೇಳಿದ್ರಿ. ಇದು ಕೃಷಿ ಹೊಂಡ ಮಾಡಿದ್ದು ಯಾವ ವರ್ಷದಲ್ಲಿ ತಾವು ಮಾಡಿದ್ರಿ ಸರ್? 2009 ಸರ್. 2009 ಮಾಡಿದ್ರಿ. ಅಲ್ಲಿಂದ ಇಲ್ಲಿ ತನಕ ಸುಮಾರು 14-15 ವರ್ಷ ಅಂತ ಹೇಳಿ ನಾವು ತಿಳ್ಕೊಂಡ್ರೆ, ಈ ಒಂದು 14 ವರ್ಷಗಳ ಅವಧಿ ಒಳಗ ಕೃಷಿ ಹೊಂಡದೊಳಗ ನೀರು ಯಾವ ರೀತಿ ಸಂಗ್ರಹ ಆಯಿತು? ಈಗ ನೋಡ್ರಿ 2023 ಹಿಂದಿನ ವರ್ಷ
ಮಳೆನೇ ಇದ್ದಿದ್ದಿಲ್ಲ, ಬಹಳ ಕಡಿಮೆ ಮಳೆ ಆಯಿತು, ಎಲ್ಲಾ ಕಡೆ ಬರದಂತಹ ಒಂದು ಪರಿಸ್ಥಿತಿ. ಅಂತ ಒಂದು ಪರಿಸ್ಥಿತಿ ಒಳಗೆ ಯಾವ ರೀತಿ ನಿಮ್ಮ ಕೃಷಿ ಹೊಂಡದೊಳಗೆ ವ್ಯವಸ್ಥೆ ಇತ್ತು ಅಂತೀರಿ? ಇದು ಸರ್ಪ್ಲಸ್ ನೀರ್ ಆದಾಗ ಅಷ್ಟೇ ನಾವು ನೀರ್ ನೋಡ್ಬೋದು ಸರ್. 10 ಫೀಟ್ ಅಡಿತನ ಡೆಪ್ತ್ ಅನ್ನು ನೋಡ್ಬೋದು. ಸರ್ಪ್ಲಸ್ ವಾಟರ್ ಏನ್ ಫ್ಲೋ ಆಗುತ್ತೆ ಅದೇ ನೋಡ್ಬೋದು. ಬಟ್ ಸರ್ಫೇಸ್ ವಾಟರ್ ಅದರದ ಡೆಪ್ತ್ ಇನ್ನೊಂದು ಇದೆ ಸರ್, ಅದು ಆಗ್ತಾನೆ ಇರುತ್ತೆ ಸರ್. ಈಗ ನಾವು ಫ್ಲಡ್ ಇರಿಗೇಷನ್ ಮಾಡ್ತಾ ಇದ್ದೇನೆ ಸರ್, ಆ ಇರಿಗೇಷನ್ ಮಾಡಿದ್ರು ಸ್ವಲ್ಪ ಸಿಪೇಜ್ ಆಗುತ್ತೆ. ಸೊ ಹಾಗೆ ಲಾಸ್ಟ್ ಲೋ ಲೆವೆಲ್ಗೆ ಬರುತ್ತೆ ಸರ್. ಸುತ್ತಮುತ್ತ ಬಾವಿಗಳದು ಅವ್ರನ್ನು ಇರಿಗೇಷನ್ ಮಾಡ್ತಾ ಇದಾರೆ, ಅವ್ರನ್ನು ವಾಟರ್ ಕ್ಯಾರೆಕ್ಟರ್ ಲೋ ಲೆವೆಲ್ಗೆ ಪಾಸ್ ಆಗುತ್ತೆ ಅಲ್ಲ ಸರ್. ಸೊ ಆ ತರ ಒಂದು ಕಲೆಕ್ಷನ್ ಇದ್ರೊಳಗೆ ಕಂಡು ಬಂದಿಲ್ಲ ಸರ್, ನೀರ್ ಕಂಡಿಲ್ಲ. ನೀರ್ ಕಂಡಿಲ್ಲ, ಆದ್ರೆ ತೇವಾಂಶ ಮಾತ್ರ ಇರ್ತದ ಅಂತ ಹೇಳಿ ಅಂತೀರಿ. ಅಂದ್ರೆ ತಾವೇನ್ ವ್ಯವಸ್ಥೆ ಮಾಡಿದ್ರಿ, ನೀರು ಜಿನುಗಿ ಬರಬೇಕು ನಮ್ಮ ಕೃಷಿ ಹೊಂಡಕ್ಕೆ ಅಂತ ಹೇಳಿ, ಆ ವ್ಯವಸ್ಥೆಯ ಮೂಲಕ ಹಸಿ ಯಾವತ್ತೂ ನಿಮ್ಮ ತೋಟದೊಳಗೆ ಇತ್ತು ಅಂತ ಹೇಳಿ. ಇದನ್ನ ತಾವು ಸುತ್ತಮುತ್ತಲ ರೈತರಿಗೆ ಏನಾದ್ರು? ಆಲ್ಮೋಸ್ಟ್ ಒಂದು 8 ಫಾರ್ಮರ್ಸ್ ಸುತ್ತಮುತ್ತ ಕನ್ವರ್ಟ್ ಮಾಡಿದ್ದೇನೆ ಸರ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಒಳಗೂ ಕನ್ವರ್ಟ್ ಮಾಡೀನಿ. ಬದುಗಿದು ಎಲ್ಲ ಹೆಂಗ್ ಆಗ್ಬೇಕು, ಏನಾಗಬೇಕು, ಆಸ್ ಎ ಸಿವಿಲ್ ಇಂಜಿನಿಯರ್ ಟೋಪೋಗ್ರಫಿ ಸ್ಟಡಿ ಮಾಡಿ ಅವ್ರಿಗೆ ಸ್ವಲ್ಪ ಫ್ರೀ ಆಫ್ ಚಾರ್ಜ್ ಸರ್. ನಾ ಏನು ಚಾರ್ಜ್, ಅವ್ರು ಸ್ವಲ್ಪ ಮುಂದಕ್ಕೆ ಬಂದ್ರ ನಮ್ ದೇಶ ಮುಂದಕ್ಕೆ ಬರುತ್ತೆ, ನಾವು ಮುಂದಕ್ಕೆ ಬರುತ್ತೆ, ಫುಲ್ ಸಮಾಜ ಮುಂದಕ್ಕೆ ಬರುತ್ತೆ ಸರ್. ನಾವು ರೈತರಿಗೆ ಸಪೋರ್ಟ್ ಮಾಡಿಲ್ಲ, ದೇಶನೂ ಮುಂದೆ ಬರಲ್ಲ, ನಾವು ಮುಂದೆ ಬರಲ್ಲ ಸರ್. ನಿಮ್ ಮಾಧ್ಯಮ ಥ್ರೂ ಇನ್ನೊಂದು ಮಾತನ್ನ ಹೇಳ್ಬೇಕಂದ್ರ ಸರ್, ಪರ್ಟಿಕ್ಯುಲರ್ಲಿ ಆಸ್ ಎ ಸಿವಿಲ್ ಇಂಜಿನಿಯರ್ ನಮ್ DC ಅವರಿಗೆ ಆಯ್ತು, ಮೇಲಧಿಕಾರಿಗಳಿಗೆ ಆಯ್ತು, ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ, ಮನವಿ ಮಾಡ್ಕೋತಾ ಇದ್ದೆ ಸರ್, ಆದಷ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದಿದ್ದು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಆಲ್ರೆಡಿ ಅವರ್ ಲ್ಯಾಂಡ್ ಈಸ್ ರೆಡ್ಯೂಸಿಂಗ್, ಕಡಿಮೆ ಆಗ್ತಾ ಇದೆ. ಫಾರ್ಮರ್ಸ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ ಸರ್. ಈಗ ರೈತರ ಮಕ್ಕಳು ರೈತ ಆಗ್ಬೇಕಂತ ಹೇಳಿ ಇಲ್ಲ ಸರ್, ಅವ್ರು ಹೋಗಲ್ಲೇ ಸರ್. ಅವ್ರು IT BT ಏನಾರು ಮಾಡಿ ಹೋಗಿರ್ತಾರ, ಬೆಂಗಳೂರು, ಪೂನಾ, ಬಾಂಬೆ ಅಲ್ಲೇ ಸೆಟಲ್ ಆಗ್ಲಿಕ್ಕೆ ಸರ್. ಒಂದ್ ದಿವಸ ಬರ್ತಾರ, ಅವ್ರಿಗೆ ಯಳಮಾಸ ಏನು, ಕಾರು ಹುಣ್ಣಿಮೆ ಹಬ್ಬ ಏನು, ಬಸವಣ್ಣ ಹಬ್ಬ ಏನು, ಇವು ಎಲ್ಲ ಏನು ಗೊತ್ತಿರಲ್ಲ. ನಮ್ಮ ಸಂಪ್ರದಾಯಗಳು ಮರ್ತು ಬಿಟ್ಟಾರ ಸರ್. ಸೊ ಅಟ್ಲೀಸ್ಟ್ ಈಗ ಓದಿ ಮಾಡಿ ನಮ್ಮ ಅನ್ಸೆಸ್ಟರ್ ಪ್ರಾಪರ್ಟಿ ಇದೆ, ಅದಕ್ಕೆ ಕೈಕೊಂಡಿಟ್ಟು ಖರೀದಿ ಮಾಡೋದು ಸಾಧ್ಯ ಅಲ್ಲ ಸರ್. ಈ ಒಂದು ರೇಟ್ ಇದ್ರೊಳಗ ಖರೀದಿ ಮಾಡೋದು ಸಾಧ್ಯ ಇಲ್ಲ. ಇದ್ದಿದ್ದು ಕಾಯ್ಕೊಂಡು ಹೋಗೋದು, ಅದ್ರಲ್ಲಿಂದ ಬೆಳೆಸೋದು, ಅದೇ ಆಹಾರ ನಾವು ತಿನ್ನೋದು. ಆರ್ಗ್ಯಾನಿಕ್ ವೇ ಒಳಗ ಕಿಚನ್ ಗಾರ್ಡನ್ ಮಾಡ್ಕೊರಿ, ಅಥವಾ ನೀವು ಅದ್ರೊಳಗೆ ಏನು ಬೇಕಾದ್ರು ಮಾಡ್ಕೊರಿ. ಸೊ ಈ ತರ ಮಾಡ್ಕೊಂಡ್ರಂದ್ರೆ ಯಂಗ್ ಜನರೇಷನ್ಸ್, ಇದು ಒಂದು ಮನವಿ ಮಾಡ್ಕೋತೀನಿ ಸರ್ ನಾನು ಥ್ರೂ ನಿಮ್ಮ ಮಾಧ್ಯಮದಿಂದ. ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದವರು ಒಂದು ಚೂರು ಟೈಮ್ ಅಗ್ರಿಕಲ್ಚರ್ ಕಡೆ ಕೊಟ್ಟು ಅದ್ರದ್ದು ನಾಲೆಜ್ ತಗೊಂಡು, ಈಗ ಅವ್ರು ಮುತ್ಯಾರು ಮಾಡಿದ್ರು, ಅವ್ರ ಅಪ್ಪರ್ ಮಾಡಿದ್ರು, ಅವ್ರ ಹೋಗಿದ್ಮೇಲೆ ಮಾಡೋರು ಯಾರು ಇರಲ್ಲ ಸರ್. ಮತ್ತೆ ಅದೇ ಕಡ್ತಕ್ಕೆ ಹಾಕ್ತಾರ, ಅವು ಎಲ್ಲ ಗಳಿಸ್ತಾರ, ಕಷ್ಟು ಪೆಸ್ಟಿಸೈಡ್ ಫರ್ಟಿಲೈಸರ್ ಹಾಕ್ತಾರೆ. ಬಟ್ ಇವ್ರನ್ನೂ ಸ್ವಲ್ಪ ನೋಡ್ಕೊಳ್ಳಿ, ಅದಕ್ಕೆ ಎವ್ರಿಥಿಂಗ್ ಇಸ್ ನಾಟ್ ಮನಿ. ಹೌದು, ಬಹಳ ಸಂತೋಷ ಆಯ್ತು ತಮ್ಮ ಜೊತೆ ಮಾತಾಡಿ ಮಿಶ್ರಾ ಅವರೇ. ಯಾರಾದರೂ ತಮ್ಮ ವಿಚಾರಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ಹಾ ಸರ್, 9342351736. ಆತ್ಮೀಯರೇ, ಮಿಶ್ರಾ ಅವರು ಹೇಳಿದಂತಹ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9342351736 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೆಯದು ಜಿತೇಂದ್ರ ಹಿರಾಲಾಲ್ ಮಿಶ್ರಾ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ 20 ವರ್ಷಗಳ ಕೃಷಿ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ, ಬೇರೆ ಬೇರೆ ಬೆಳೆಗಳನ್ನ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದೀರಿ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಮಳೆ ನೀರಿನ ಸಂಗ್ರಹ ಏನದಲ್ಲ, ಅದು ಬಹಳ ಬಹಳ ಮಹತ್ವದ ಇವತ್ತಿನ ದಿವಸದೊಳಗ. ಅದನ್ನ ನಮ್ಮ ರೈತರಿಗೂ ಅನುಭವ ಆಗಿದೆ ಇದ್ರ ಬಗ್ಗೆ. ಕಳೆದ ವರ್ಷ ಮಳೆ ಇರಲಿಲ್ಲ, ಅಂಥ ಸಂದರ್ಭದೊಳಗೆ ಬಹಳಷ್ಟು ಕಷ್ಟಪಟ್ಟಿವಿ. ಇಂಥ ಒಂದು ಸಂದರ್ಭದೊಳಗ ಯಾವ ರೀತಿ ನಾವು ಮಳೆ ನೀರನ್ನ ಹಿಡಿದಿಡಬಹುದು ಅನ್ನೋದ್ರ ಬಗ್ಗೆ ಒಳ್ಳೆ ಉದಾಹರಣೆ ತಮ್ಮ ಮೂಲಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ಸಿಕ್ಕದ ಅಂತ ಹೇಳಿ ನಾವು ಭಾವಿಸ್ತೀವಿ. ಈ ಪಾಠ ಏನದ, ನಮ್ಮ ಎಲ್ಲ ರೈತರು ಕಲಿತು ತಮ್ಮ ಜಮೀನಿನೊಳಗೆ ಸಹಿತ ಎಲ್ಲಿ ಮಳೆ ಬರ್ತದ ಅದನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿದ್ರೆ ಕೃಷಿ ಅಬಾಧಿತವಾಗಿ ನಡೀತದ ಅನ್ನುವಂಥ ಒಂದು ಪಾಠ ತಮ್ಮಿಂದ ಸಿಕ್ಕಿದೆ. ಅದ್ರ ಜೊತೆಗೆ ತಾವೇನು ಹೇಳ್ತಾ ಇದ್ದೀರಿ, ತಮ್ಮ ವೃತ್ತಿಯ ಜೊತೆಗೇನೆ ತಾವೇನು ಕೃಷಿಗೆ ಬಂದಿರಿ, ಇದು ನಮ್ಮ ಎಲ್ಲ ಯುವಕರಿಗೆ ಒಂದು ದೊಡ್ಡ ಪಾಠ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಕೃಷಿಯಿಂದ ವಿಮುಖರ ಆಗ್ತಾ ಇರುವಂಥವ್ರು ಬಹಳ ಮಂದಿ ಇದ್ದಾರೆ. ವಿಶೇಷವಾಗಿ ಯುವಕರು ಕೃಷಿಗೆ ಬರಬೇಕು ಅನ್ನುವಂಥ ಒಂದು ಆಸ್ಥೆಯನ್ನು ತಾವು ತೋರಿಸ್ತಾ ಇದ್ದೀರಿ, ಅದು ನಮಗೆಲ್ಲರಿಗೂ ಪಾಠ ಆಗಬೇಕು. ಇಂಥ ಒಂದು ಸನ್ನಿವೇಶದೊಳಗೆ ಯಾವ ರೀತಿ ನಾವು ಬಹಳ ಕಷ್ಟಪಡೋದಲ್ಲ, ಇಷ್ಟಪಟ್ಟು ಏನು ಕೃಷಿ ಮಾಡಿ ಈ ಥರ ಒಂದು ತಮ್ಮ 20 ಎಕರೆ ಜಮೀನನ್ನ ಮಾದರಿಯನ್ನಾಗಿ ನಿರ್ಮಾಣ ಮಾಡಿದ್ದೀರಿ. ನಮ್ಮ ರೈತರಲ್ಲಿ ಒಂದು ವಿನಂತಿ ಏನಂತಂದ್ರೆ, ತಮಗೆ ಯಾವಾಗಾದ್ರೂ ಸಮಯ ಸಿಕ್ಕರೆ ಮಿಶ್ರಾ ಅವರ ತೋಟಕ್ಕೆ ಹೋಗಿ ನೋಡಿಕೊಂಡು ಅದರಿಂದ ತಾವು ಕಲಿಯುವಂಥದ್ದು ಬಹಳ ಇರ್ತದ ಅಂತ ಹೇಳಿ ಅನಿಸ್ತದ ನಮಗೆ. ಸರ್, 2020-21 ಕೃಷಿ ಪಂಡಿತ್ ಅವಾರ್ಡ್ ಒಂದು ಬಂದಿದೆ. ಓಹೋ, ಸಂತೋಷ.
ಸಾಕಷ್ಟು ಅವಾರ್ಡ್ನು ಸಿಕ್ಕಿವೆ ಸರ್. ನಮ್ಮ ವಿ ಕೆ ಸಿಂಗ್ ಅವರು ರೀಸೆಂಟ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ಒಂದು ಫಂಕ್ಷನ್ ಮಾಡಿರು, ಅಲ್ಲಿನೂ ಸಿಕ್ಕಿತ್ತು. ಇದಕ್ಕೆ ಎಲ್ಲ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇವ್ರಿಗೆ ತುಂಬಾ ಥ್ಯಾಂಕ್ಸ್ಗಳು ಸರ್. ಪರ್ಟಿಕ್ಯುಲರ್ ರಾಜು ತೆಗಳಿ ಸರ್, ಬಬ್ಲಾಜ್ ಸರ್, ನಮ್ಮ ಧಾರವಾಡ ಯೂನಿವರ್ಸಿಟಿ HOD ಇದ್ರು ಸರ್ ಆರ್ಗ್ಯಾನಿಕ್ ಡಿಪಾರ್ಟ್ಮೆಂಟ್ದು, ಮತ್ತೆ ಎಸ್ ಎ ಪಾಟೀಲ್ ಸರ್. ಅವಾಗ ಇಲ್ಲಿ ನಮ್ಮ ಹೆಡ್ ಇವ್ರು ಧರ್ಮರಾಜ್ ಸರ್ ಇದ್ರು, ಅವ್ರಿಗೆ ತುಂಬಾ ಧನ್ಯವಾದಗಳು. ಎಲ್ಲರದ್ದು ಒಂದು ಸಜೆಷನ್ಸ್ ತಗೊಂಡು ಅವ್ರದ್ದು ಒಂದು ಗೈಡೆನ್ಸ್ ಒಳಗ ನಾ ಈ ಲೆವೆಲಿಗೆ ಬಂದಿದ್ದಕ್ಕೆ ಕಾರಣ ಅಂದ್ರ ಯಾರ್ಯಾರು ಒಬ್ರು ಗುರು ಬೇಕು ಸರ್. ಹೌದು. ಸೊ ನನಗೆ ಆಲ್ಮೋಸ್ಟ್ ಎಲ್ಲರೂ ಗುರುಗಳಾದ್ರು. ಆಯ್ತು, ರೈತ ಏನದ ಸರ್ ಲಾಸ್ಟ್ ಸಾಯತನೂ ಕಲಿತಾನೆ ಇರ್ತಾನೆ ಸರ್. ವಿ ಆರ್ ದ ಲರ್ನರ್ಸ್ ಟಿಲ್ ಡೆತ್. ಸೊ ನಿಮ್ಮ ಮಾಧ್ಯಮ ಥ್ರೂ ಎಲ್ಲರಿಗೂ ಒಂದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾರ್ಯಾರು ಸಪೋರ್ಟ್ ಮಾಡಿರಿ ಸರ್, ನಿಮಗೂ ತುಂಬಾ ಧನ್ಯವಾದಗಳು ಸರ್. ಎಲ್ಲರಿಗೂ ಧನ್ಯವಾದಗಳು ಸರ್. ಒಳ್ಳೆಯದು ಜಿತೇಂದ್ರ ಮಿಶ್ರಾ ಅವರೇ, ಬಹಳ ಸಂತೋಷ ಆಯಿತು ತಮ್ಮ ಜೊತೆಗೆ ಮಾತಾಡಿ. ಏನು ತಾವು ಇಲ್ಲಿ ತನಕ ತಮ್ಮ 20 ವರ್ಷಗಳ ಅನುಭವ ನಮ್ಮ ರೈತರಿಗೆ ಕೊಟ್ಟಿದ್ದೀರಿ, ಅದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈ ತನಕ ತೋಟಗಾರಿಕೆಯಲ್ಲಿನ ಅನುಭವ ಹಾಗೂ ಮಳೆ ನೀರಿನ ಸಂಗ್ರಹಣೆ ಕುರಿತು ಕಲಬುರಗಿ ಜಿಲ್ಲೆ ಕಮಲಾಪುರದ ಜಿತೇಂದ್ರ ಹೀರಾಲಾಲ್ ಮಿಶ್ರಾ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ.